ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಎಕ್ಸಸೈಸ್ ನಂಬರ್ 3.1. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ. ಅಂದ್ರೆ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಫಾರ್ಮ್ ದ ಲೀನಿಯರ್ ಇಕ್ವೇಶನ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂದ್ರೆ ಲೀನಿಯರ್ ಇಕ್ವೇಶನ್ ನ ಫಾರ್ಮ್ ಮಾಡಿ ಅಂತ. ಎಷ್ಟು? ಪೇರ್ ಆಫ್. ಓಕೆ, ಅಂದ್ರೆ ಟೂ ಇಕ್ವೇಶನ್ಸ್ ಫಾರ್ಮ್ ಮಾಡಿ ಅಂತ ಒಂದು ಕ್ವಶನ್. ಅದರಲ್ಲಿ ಇನ್ನೊಂದು ಏನಿದೆ, ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊಲ್ಯೂಷನ್ಸ್ ಫೈಂಡ್ ಮಾಡಿ ಗ್ರಾಫಿಕಲಿ ಅಂತ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. 10 students of class 10 took part in the mathematics quiz. If the number of girls is 4 more than the number of boys, find the number of boys and girls who took part in the quiz ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇದನ್ನ ಯಾವ ರೀತಿ ಮಾಡಬೇಕು ನೋಡೋಣ. ಫಸ್ಟ್ ನಾವು ಗರ್ಲ್ಸ್ ಬಾಯ್ಸ್ ಅಂತಂದ್ರೆ ಲೆಟ್ ಮಾಡ್ಕೋಬೇಕು ಅಲ್ವಾ, ನಮ್ಗೆ ಗೊತ್ತಿಲ್ಲ. ಸೊ ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಬಿ ಎಕ್ಸ್. ಓಕೆ, and let same number of boys be y. ಯಾವ್ದನ್ನು ಯಾವ್ದಕ್ಕಾದ್ರೂ ಇಟ್ಕೋಬಹುದು. ಓಕೆ, ಗರ್ಲ್ಸಿಗೆ ವೈ ಇಟ್ಕೊಂಡು ಬಾಯ್ಸ್ಗೆ ಎಕ್ಸು ಆ ತರ ಕೂಡ ಇಟ್ಕೋಬಹುದು. ಓಕೆ, ನೋ ಪ್ರಾಬ್ಲಮ್, ಆನ್ಸರ್ ನಮ್ಗೆ ಕರೆಕ್ಟೇ ಬರುತ್ತೆ. ಇದು ಲೆಟ್ ಮಾಡ್ಕೊಂಡ್ವಿ. ಈಗ ನೋಡಿ, ಅವ್ರೇನ್ ಕೊಟ್ಟಿದ್ದಾರೆ, 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಹೋಗಿರೋದು ಕ್ವಿಜ್ಗೆ 10 ಸ್ಟೂಡೆಂಟ್ಸ್ ಅಲ್ವಾ. ಸೊ ಏನ್ ಅರ್ಥ ಆಗತ್ತೆ ಇಲ್ಲಿ, ಎಕ್ಸ್ ಪ್ಲಸ್ ವೈ ಅಂದ್ರೆ ಗರ್ಲ್ಸ್ ಪ್ಲಸ್ ಬಾಯ್ಸ್ ಇಬ್ರು ಸೇರಿ ಎಷ್ಟಾದ್ರು 10 ಮೆಂಬರ್ಸ್ ಅಲ್ವಾ. ಇಲ್ಲೇ ಒಂದು ಈಕ್ವೇಶನ್ ಫಾರ್ಮೇಶನ್ ಆಯ್ತು. ಓಕೆ, ಈಗ ನೋಡಿ ಇನ್ನೊಂದೇನ್ ಕೊಟ್ಟಿದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದನ್ ದ ನಂಬರ್ ಆಫ್ ಬಾಯ್ಸ್ ಅಂದ್ರೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ನೋಡ್ರಿ, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದ್ಯಾನ್ ದ ಬಾಯ್ಸ್ ಅಂದ್ರೆ ಬಾಯ್ಸ್ ಎಷ್ಟಿದಾರೋ ಅದಕ್ಕಿಂತ 4 ಜಾಸ್ತಿ ಇದಾರೆ ಗರ್ಲ್ಸ್ ಅಂತ ಅರ್ಥ ಅಲ್ವಾ. ಸೊ ನಾವು ಬಾಯ್ಸ್ಗೆ ಏನ್ ಲೆಟ್ ಮಾಡ್ಕೊಂಡಿವಿ, ವೈ ಅಂತ ಲೆಟ್ ಮಾಡ್ಕೊಂಡಿವಿ. ಸೊ ವೈ ಪ್ಲಸ್ 4 ಇದಾರೆ ಅಂತ ಅರ್ಥ. ಯಾರು? ಗರ್ಲ್ಸ್. ಗರ್ಲ್ಸ್ ನಾವು ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿವಲ್ವಾ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಪ್ಲಸ್ 4. ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಎಕ್ಸ್ ಪ್ಲಸ್ 4 ಹಾಕೊಂಡ್ ಬಿಡ್ರಿ. ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ನಂಬರ್ ಆಫ್ ಗರ್ಲ್ಸ್ ಇಸ್ 4 ಮೋರ್ ದ್ಯಾನ್ ದ ಬಾಯ್ಸ್, ನಂಬರ್ ಆಫ್ ಬಾಯ್ಸ್. ಸೊ ಬಾಯ್ಸ್ ಎಷ್ಟೇ ಯಾವುದೇ ಲೆಟ್ ಮಾಡ್ಕೊಂಡ್ರೆ ಅದಕ್ಕೆ 4 ಆಡ್ ಮಾಡ್ಬೇಕು. ಓಕೆ, ಸೊ ಇದಾಯ್ತು ನಮ್ಗೆ. ನೋಡಿ, ಇಲ್ಲಿ ನೀಟಾಗಿ ಬರೀತೀನಿ. ಇದು ಒಂದು ಈಕ್ವೇಶನ್ ತರ ಆಯ್ತು. ಆದ್ರೆ ನಾವು ಇದನ್ನ ನೋಡಿ ಈ ರೀತಿ ಬರ್ಕೊಳ್ಳೋಣ. ಎಕ್ಸ್, ಈ ವೈನ ಈ ಕಡೆ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4. ಇದು ಒಂದು ಈಕ್ವೇಶನ್ ಆಯ್ತು. 2 ಈಕ್ವೇಶನ್ ಫಾರ್ಮೇಶನ್ ಮಾಡಿದ್ವಿ. ಈಗ ಅವ್ರೇನ್ ಹೇಳಿದ್ದಾರೆ, ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡಿ, ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಹೂ ಟುಕ್ ಪಾರ್ಟ್ ಇನ್ ದ ಕ್ವಿಜ್ ಅಂತ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ನೋಡಿ, ಈ ರೀತಿ ಬಾಕ್ಸ್ ಹಾಕೋಬೇಕು. ಇಂಟ್ರೊಡಕ್ಷನ್ ಅಲ್ಲೆಲ್ಲ ಹೇಳಿದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಎಕ್ಸ್ ವೈ ಅಂತ ಬರ್ಕೋಬೇಕು. ಇಲ್ಲಿ ನಾವು ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಯಾವ್ದಾದ್ರು ನಂಬರ್ ತಗೋಬಹುದು. ಸೊ ನಾನಿಲ್ಲಿ 5 ತಗೊಳ್ತೀನಿ. ಸೊ ಏನ್ ಈಕ್ವೇಶನ್ ಇದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಇದೆ ಅಲ್ವಾ. ಎಕ್ಸ್ ಪ್ಲೇಸ್ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 5 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಆಯ್ತು. ವೈ ಇಸ್ ಈಕ್ವಲ್ಸ್ ಟು 10. ಈ 5 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಏನಾಗುತ್ತೆ, -5 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು ಏನಾಯ್ತು, 10 - 5 5 ಬಂತು. ಸೊ ಎಕ್ಸ್ 5 ಲೆಟ್ ಮಾಡ್ಕೊಂಡ್ರೆ ನಮಗೆ ವೈ ಕೂಡ 5 ಬಂತು. ಆಯ್ತಾ. ಈಗ ಇನ್ನೊಂದು ಲೆಟ್ ಮಾಡ್ಕೊಳ್ಳೋಣ, ಇನ್ನೊಂದು ನಂಬರ್. ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಇಟ್ಕೊಳ್ಳೋಣ ಈ ಸರಿ, 6 ಇಟ್ಕೊಳ್ಳೋಣ. ಓಕೆ, ಈಗ ಅಗೇನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಅಲ್ವಾ. ಇದೇ ಈಕ್ವೇಶನ್ಗೆ ಮಾಡ್ತಾ ಇರೋದು. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 6 ಹಾಕೋಣ. 6 ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ವೈ ಇಸ್ ಈಕ್ವಲ್ಸ್ ಟು 10 ಮೈನಸ್ 6 ಆಗುತ್ತೆ. ಈ 6 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ, ಸೊ ವೈ ಇಸ್ ಈಕ್ವಲ್ಸ್ ಟು ಏನ್ ಬಂತು, 4 ಬಂತು. ಅಂದ್ರೆ ವೈ ನ ನಾವು ಎಕ್ಸ್ ನ ನಾವು 6 ಇಟ್ಕೊಂಡ್ರೆ ವೈ ಎಷ್ಟು ಬಂತು, 4 ಬಂತು.
ಇದು ಒಂದು ಇಕ್ವೇಶನ್ ಆಯ್ತು. ಈಗ ಈ ಇಕ್ವೇಶನ್ ಕೂಡ ಇದೇ ರೀತಿ ಬರ್ಕೊಳ್ಳೋಣ. ಎಕ್ಸ್ ವೈ, ಇಲ್ಲಿ ಕೂಡ ಅಷ್ಟೇ, ಇಫ್ ಎಕ್ಸ್ ಗೆ ಇಟ್ಕೋಬೇಕು ಅಂತ ಏನಿಲ್ಲ, ವೈ ಕೂಡ ನಾವು ಇಟ್ಕೋಬಹುದು. ಸೊ ಇಲ್ಲಿ ನಾವೇನ್ ಮಾಡೋಣ, ವೈ ಲೆಟ್ ಮಾಡೋಣ. ವೈ ಇಸ್ ಈಕ್ವಲ್ಸ್ ಟು 4 ಅಂತ ಇಟ್ಕೊಳ್ಳೋಣ. ಸೊ ಇಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ 4 ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಸೊ ವೈ ಪ್ಲಸ್ ಅಲ್ಲಿ 4 ಹಾಕೋಣ, ಇಸ್ ಈಕ್ವಲ್ಸ್ ಟು 4. ಎಕ್ಸ್ ಇಸ್ ಈಕ್ವಲ್ಸ್ ಟು 4, ಈ ಮೈನಸ್ 4 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಪ್ಲಸ್ 4 ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಬಂತು, 4 ಪ್ಲಸ್ 4 8 ಬಂತು. ಓಕೆ, ಈಗ ಇಲ್ಲಿ ಬರ್ಕೊಳ್ತೀನಿ, ಎಕ್ಸ್ 8, ವೈ 4 ಇಟ್ಕೊಂಡಾಗ ಎಕ್ಸ್ 8 ಬಂತು. ಅದೇ ರೀತಿ ಇನ್ನೊಂದು ನಂಬರ್ ಇಟ್ಕೊಳ್ಳೋಣ, ಇಫ್ ವೈ ಇಸ್ ಈಕ್ವಲ್ಸ್ ಟು, ಈ ಸಾರಿ ಏನ್ ಇಟ್ಕೊಳ್ಳೋಣ, 0 ಇಟ್ಕೊಳ್ಳೋಣ. ನೋಡಿ 0 ಇಟ್ಕೊಳ್ಳೋಣ. ಈಕ್ವೇಶನ್ ಏನಿದೆ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 4 ಇದೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಸಾರಿ ವೈ ಪ್ಲೇಸ್ ಅಲ್ಲಿ 0 ಹಾಕಬೇಕು. ಎಕ್ಸ್ ಮೈನಸ್ 0 ಇಸ್ ಈಕ್ವಲ್ಸ್ ಟು 4. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ 0 ಅಂದ್ರೆ ಮೈನಸ್ ಮಾಡಿದ್ರು ಏನು ಮೈನಸ್ ಆಗಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂತು, ಅಂದ್ರೆ ನಮ್ಗೆ ಇಲ್ಲಿ 4 ಬಂತು. ಓಕೆ, ಈಗ ನೋಡಿ ನಾವು ಈ ರೀತಿ ಬರ್ಕೋಬೇಕು. ಈ ರೀತಿ ಫಸ್ಟ್ ಎಕ್ಸ್ ವ್ಯಾಲ್ಯೂ ಹಾಕೋಬೇಕು. ಎಕ್ಸ್ 5 ಇದ್ದಾಗ ವೈ ಕೂಡ 5 ಬಂತು. ಎಕ್ಸ್ 6 ಇದ್ರೆ ವೈ 4 ಬಂತು. ಓಕೆ, ಈ ಈಕ್ವೇಶನ್ ನೋಡಿ, ಎಕ್ಸ್ 8 ಇದ್ರೆ ವೈ 4 ಇದೆ, ಎಕ್ಸ್ 4 ಇದ್ರೆ ವೈ 0 ಇದೆ. ಇದನ್ನ ಈಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ಓಕೆ, ನೋಡಿ ನಾನು ಇದ್ರಲ್ಲೇ ಮಾಡ್ತೀನಿ, ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡಿ. ಈಗ ನೋಡಿ, ಫಸ್ಟ್ ಈಕ್ವೇಶನ್ ಏನ್ ಬಂದಿತ್ತು ನಮ್ಗೆ ವ್ಯಾಲ್ಯೂಸ್, ಎಕ್ಸ್ 5 ಇದ್ದಾಗ ವೈ ಕೂಡ 5 ಇದೆ ಅಲ್ವಾ. ಸೊ ಪ್ಲಾಟಿಂಗ್ ಮಾಡೋಣ. ನೋಡಿ, ಎಕ್ಸ್ 5 ಅಂದ್ರೆ ಪಾಸಿಟಿವ್ ಸೈಡ್ 5 ಇಲ್ಲಿದೆ. ಓಕೆ, ವೈ 5 ಅಂದ್ರೆ ಪ್ಲಸ್ 5 ಅಲ್ವಾ, ಮೇಲೆ ಸೈಡ್ ಹೋಗುತ್ತೆ. ನೋಡಿ ಹಿಂಗೆ ಸ್ಟ್ರೇಟ್ ಎಲ್ಲಿವರೆಗೆ ತಗೊಂಡು ಹೋಗ್ಬೇಕು, ಇಲ್ಲಿ 5 ಬರುತ್ತಲ್ಲ ಅಲ್ಲಿವರೆಗೆ ತಗೊಂಡು ಹೋಗ್ಬೇಕು. ಓಕೆ, ಇದು 1 ಪಾಯಿಂಟ್. ಇನ್ನೊಂದು ಏನಿದೆ, ಎಕ್ಸ್ 6 ಇದ್ರೆ ವೈ 4 ಇದೆ. ಸೊ ಇದನ್ನ ಹಂಗೆ ಸ್ಟ್ರೈಟ್ ಎಲ್ಲಿವರೆಗೆ ತಗೊಂಡೋಗ್ಬೇಕು, 4 ಇರೋವರೆಗೂ. ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ. ಆಯ್ತಾ, ಇದು ಫಸ್ಟ್ ಇಕ್ವೇಶನ್ ಆಯ್ತು. ಈಗ ಇದನ್ನ ನಾವು ಒಂದು ಲೈನ್ ಮಾಡ್ಕೊಂಡ್ಬಿಡೋಣ. ಆಯ್ತಾ, ಈಗ ಸೆಕೆಂಡ್ ಇಕ್ವೇಶನ್ ನೋಡಿ. ಸೆಕೆಂಡ್ ಇಕ್ವೇಶನ್ ಏನಿದೆ, ಎಕ್ಸ್ 8 ಇದ್ದಾಗ, ಎಕ್ಸ್ ಪಾಸಿಟಿವ್ 8 ಅಂದ್ರೆ ಇಲ್ಲೇ ಇದೆ 8, ವೈ 4 ಇದೆ. ಸೊ ವೈ 4 ಅಂದ್ರೆ ಇಲ್ಲಿವರೆಗೂ, 4 ಎಲ್ಲಿ ಬರುತ್ತೆ ಅಲ್ಲಿವರೆಗೂ ಇದೇ ತಗೊಂಡು ಹೋಗ್ಬೇಕು. ಸೊ ಇಲ್ಲಿ ಬರುತ್ತೆ ನೋಡಿ, 4 ಇಲ್ಲಿ ಬರುತ್ತಲ್ಲ. ನೀವು ಗ್ರಾಫ್ ಬುಕ್ ಅಲ್ಲಿ ಇದೇ ರೀತಿ ಪ್ಲಾಟಿಂಗ್ ಮಾಡ್ಬೇಕು. ಓಕೆ, ಒಂದಾಯ್ತು. ಇನ್ನೊಂದು, ಎಕ್ಸ್ 4 ಇರುವಾಗ ವೈ 0 ಇದೆ ಅಂದ್ರೆ ಎಕ್ಸ್ 4 ಇದೆ ಇಲ್ಲಿ, ವೈ ಅಂದ್ರೆ 0 ಇದೆ ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಪ್ಲಸ್ ಅಂದ್ರೆ ಮೇಲೆ ಹೋಗುತ್ತೆ, ಮೈನಸ್ ಅಂದ್ರೆ ಕೆಳಗೆ ಬರುತ್ತೆ. ವೈ 0 ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ಸೊ ಇಲ್ಲೇ ಆಯ್ತು. ಸೊ ಇದಕ್ಕೂ ಒಂದು ಲೈನ್ ಮಾರ್ಕಿಂಗ್ ಮಾಡ್ಕೊಳ್ಬಿಡೋಣ. ಇವೆರಡು ಜಾಯಿನ್ ಮಾಡೋ ರೀತಿ ಒಂದು ಲೈನ್ ಹಾಕೊಂಡ್ರೆ ಆಯ್ತಾ. ಈಗ ಈ ಎರಡು ಲೈನ್ಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಎಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ. ಇದನ್ನ ಇಲ್ಲಿ ಜಾಯಿನ್ ಮಾಡಿ ನೋಡ್ಬೇಕು ಯಾವ ನಂಬರ್ ಜಾಯಿನ್ ಆಗ್ತಾ ಇದೆ ಅಂತ. ನೋಡಿ 7 ಜಾಯಿನ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಜಾಯಿನ್ ಮಾಡಿದ್ರೆ ಯಾವ ನಂಬರ್ ಬರ್ತಾ ಇದೆ ನೋಡಿ, 3 ಬರ್ತಾ ಇದೆ ಅಲ್ವಾ. ಸೊ ನಾವೇನಂತ ಹೇಳ್ಬೋದು ನೋಡಿ, ಎಕ್ಸ್ 7 ಇದೆ, ವೈ 3 ಇದೆ.
ದಿಸ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ಬೋದು. ನಾವು ಹಿಂಗೆ ಬಾಯಲ್ಲಿ ಹೇಳಕ್ ಬರಲ್ಲ, ಸೊ ನಾವು ಬರಿಬೇಕು. ಅವರು ಕ್ವಶನ್ ಕೇಳಿದಾರೆ, ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ. ಸೊ ನಂಬರ್ ಆಫ್ ಬಾಯ್ಸ್ ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ, ವೈ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ವೈ ಪ್ಲೇಸ್ ಅಲ್ಲಿ ಏನಿದೆ, 3 ಇದೆ. ನಂಬರ್ ಆಫ್ ಗರ್ಲ್ಸ್, ಗರ್ಲ್ಸ್ ನ ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಗರ್ಲ್ಸ್ ಎಷ್ಟು ಬಂದಿದೆ, 7 ಬಂದಿದೆ. ಓಕೆ, ಇನ್ನು ನಾವು ಮಾಡಿರೋದು ಕರೆಕ್ಟಾ ರಾಂಗಾ ಅಂದ್ರೆ ಒಂದ್ ಸ್ವಲ್ಪ ವೆರಿಫೈ ಕೂಡ ಮಾಡ್ಕೊಂಡ್ಬಿಡೋಣ. ಓಕೆ, ಕರೆಕ್ಟಾ ರಾಂಗಾ ನಮ್ಗೆ ಗೊತ್ತಾಗ್ಬಿಡತ್ತೆ. ಅವ್ರೇನ್ ಹೇಳಿದ್ರು, ಟೋಟಲ್ 10 ಸ್ಟೂಡೆಂಟ್ಸ್ ಅಂತ ಹೇಳಿದ್ರಲ್ವಾ. ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಅಂತ ಅನ್ಕೊಂಡಿದ್ವಲ್ವಾ. ಸೊ ಇಲ್ಲಿನೂ ನೋಡಿ 7 ಪ್ಲಸ್ 3 ಆರ್ 3 ಪ್ಲಸ್ 7 10 ಆಯ್ತಲ್ವಾ. ಇದು ಒಂದು ಈಕ್ವೇಶನ್ ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಏನ್ ಹೇಳಿದ್ದಾರೆ, ನಂಬರ್ ಆಫ್ ಗರ್ಲ್ಸ್ ಈಸ್ 4 ಮೋರ್ ದನ್ ಬಾಯ್ಸ್ ಅಂತ. ನೋಡಿ ಗರ್ಲ್ಸ್ ಎಷ್ಟಿದ್ದಾರೆ, 7 ಇದ್ದಾರೆ. ಬಾಯ್ಸ್ ಎಷ್ಟಿದ್ದಾರೆ, 3 ಪ್ಲಸ್ 4 ಅಂದ್ರೆ ಬಾಯ್ಸ್ ಗಿಂತ 4 ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು ಗರ್ಲ್ಸ್. ಹಾಗೆ ಇದಾರಲ್ವಾ, ಗರ್ಲ್ಸ್ 7 ಇದ್ದಾರೆ, 3 ಪ್ಲಸ್ 4 ಮಾಡಿದ್ರೆ ಸೊ ನಮ್ಗೆ ಸ್ಯಾಟಿಸ್ಫೈ ಆಯ್ತು, ಅಂದ್ರೆ ವೆರಿಫೈ ಮಾಡ್ದಂಗೆ ಇದು. ಓಕೆ, ಈಗ ಇದ್ರಲ್ಲೇ ನೆಕ್ಸ್ಟ್ ನೋಡಿ, ಅದ್ರಲ್ಲೇ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 5 pencils and 7 pens together cost ₹50, whereas 7 pencils and 5 pens together cost ₹46. Find the cost of 1 pencil and that of 1 pen ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅಷ್ಟೇ ಸೇಮ್ ಫಾರ್ಮ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, 2 ಲೀನಿಯರ್ ಇಕ್ವೇಶನ್ ಫಾರ್ಮ್ ಮಾಡಬೇಕು. ಇನ್ನ ಏನ್ ಸೊಲ್ಯೂಷನ್ ಕೇಳಿದಾರಲ್ಲ, ಇಲ್ಲಿ ಏನ್ ಕ್ವಶನ್ ಕೇಳಿದಾರೆ ಅದನ್ನ ಸೊಲ್ಯೂಷನ್ ಗ್ರಾಫಿಕಲಿ ಫೈಂಡ್ ಮಾಡಬೇಕು. ಓಕೆ, ಇಲ್ಲೇನ್ ಕ್ವಶನ್ ಕೇಳಿದ್ರೆ ಕಾಸ್ಟ್ ಆಫ್ 1 pencil ಅಂಡ್ 1 pen ಕೇಳಿದ್ದಾರೆ. ಓಕೆ, ಈಗ ನೋಡಿ ಫಸ್ಟ್ ನಾವು ನಮ್ಗೆ ಗೊತ್ತಿಲ್ವಲ್ಲ, ಸೊ ಅದಕ್ಕೆ ನಾವು ಲೆಟ್ ಮಾಡ್ಕೋಬೇಕು. ಏನಂತ ಲೆಟ್ ಮಾಡ್ಕೊಳ್ಳೋಣ, ಲೆಟ್ ದ ಕಾಸ್ಟ್ ಆಫ್ ಪೆನ್ಸಿಲ್ ಬಿ ಎಕ್ಸ್. ಸೇಮ್ ಇದೇ ರೀತಿ ಕಾಸ್ಟ್ ಆಫ್ ಪೆನ್ ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಅವ್ರು ಕೊಟ್ಟಿರೋ ಪ್ರಕಾರನೇ ನೋಡಿ 5 pencils. 5 pencils ಅಂದ್ರೆ ಎಷ್ಟಾಯ್ತು, ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ ಇಲ್ಲಿ, 5 pencils ಪ್ಲಸ್ 7 pens. 7 ಪೆನ್ನಿಗೆ ವೈ ಅಂತ ಇಟ್ಕೊಂಡಿದೀವಲ್ವಾ, ಸೊ 7 pens ಟುಗೆದರ್ ಕಾಸ್ಟ್ ಎಷ್ಟಿದೆ, 50. ಇದು ಒಂದು ಈಕ್ವೇಶನ್ ಆಯ್ತು. ಓಕೆ, ಅದೇ ರೀತಿ ನೋಡಿ ಬೇರೆ 7 pencils. 7 pencils ಅಂದ್ರೆ 7x. ಓಕೆ, ಪ್ಲಸ್ ಅಂಡ್ 5 pens. 5 pens ಅಂದ್ರೆ 5y. ಟುಗೆದರ್ ಕಾಸ್ಟ್ ಎಷ್ಟಿದೆ, 46. ಇದು ಒಂದು ಈಕ್ವೇಶನ್ ಆಯ್ತು. 2 ಈಕ್ವೇಶನ್ಸ್ ಫಾರ್ಮ್ ಮಾಡಿದ್ವಿ. ಈಗ ವ್ಯಾಲ್ಯೂಸ್ ಫೈಂಡ್ ಮಾಡೋಣ. ಈ ರೀತಿ ಬಾಕ್ಸ್ ಹಾಕೋಬೇಕು. ಎಕ್ಸ್ ವೈ ಅಂತ ಹಾಕೊಳ್ಳೋಣ. ನೋಡಿ 5x ಪ್ಲಸ್ 7y ಇಸ್ ಈಕ್ವಲ್ಸ್ ಟು 50 ಇದೆ ಈಕ್ವೇಶನ್. ನಾವೇನ್ ಮಾಡೋಣ, ಈ 5x ನ ಈ ಕಡೆ ಉಳಿಸ್ಕೊಂಡು 50 ಮೈನಸ್ 7y ಮಾಡ್ಕೊಳ್ಳೋಣ. ಓಕೆ, ಯಾಕೆ ಅಂತಂದ್ರೆ ಈ 5 ನ ಇಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಮೈನಸ್ 7y ಅಪಾನ್ 5 ಆಗುತ್ತಲ್ವಾ. ಈ 5 ಈಕ್ವಲ್ಸ್ ಈ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ರೀತಿ ನಾವು ವ್ಯಾಲ್ಯೂಸ್ ಪುಟ್ ಮಾಡಿದ್ರೆ ನಮ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಏನ್ ಮಾಡೋಣ, ಈಗ ಎಕ್ಸ್ಗಾದ್ರೂ ತಗೋಬಹುದು, ನಾವು ವೈಗಾದ್ರೂ ವ್ಯಾಲ್ಯೂ ತಗೋಬಹುದಲ್ವಾ. ಸೊ ನಾವೇನ್ ಮಾಡೋಣ, ವೈಗೆ ಲೆಟ್ ಮಾಡ್ಕೊಳ್ಳೋಣ. ನೋಡಿ ಯಾವ ತರ ಲೆಟ್ ಮಾಡ್ಕೋಬೇಕು ಅಂತಂದ್ರೆ, ಇದು ಡಿವಿಜಬಲ್ ಆಗಿರ್ಬೇಕು, 5 ಇಂದ ಡಿವಿಜಬಲ್ ಆಗಿರ್ಬೇಕು. ಇಲ್ಲಿ ನೋಡಿ ಕೆಳಗಡೆ 5 ಇದೆ, ನಮ್ಗೆ ಡೆಸಿಮಲ್ ಫ್ರಾಕ್ಷನ್ ಬಂತಂತಂದ್ರೆ ನಮ್ಗೆ ಡಿವಿಜಿಬಲ್ ಆಗಲ್ಲ. ಸೊ ನಮ್ಗೆ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ನಾವು ಐಡಿಯಲಿಂದ 5 ಡಿವಿಜಿಬಲ್ ಆಗಂತ ನಂಬರ್ ತಗೊಳ್ಳೋಣ. ಸೊ ಲೆಟ್ ಇಫ್ y ಈಸ್ ಈಕ್ವಲ್ಸ್ ಟು 5 ಅಂತ ತಗೊಳ್ಳೋಣ. y ಈಸ್ ಈಕ್ವಲ್ಸ್ ಟು 5 ಅಂತ ತಗೊಂಡ್ರೆ ನೋಡಿ 50 ಮೈನಸ್ 7 y ಪ್ಲಸ್ ಅಲ್ಲಿ 5 ಹಾಕೋಣ. ಯಾಕೆ ಅಂದ್ರೆ 5 7 35 ಆಗತ್ತಲ್ವಾ. 35 ಅಂದ್ರೆ 15 ಅಲ್ಲಿ ಮೈನಸ್ 35 ಮೈನಸ್ ಮಾಡಿದ್ರೆ 15 ಬರುತ್ತೆ, ಡಿವಿಜಿಬಲ್ ಆಗುತ್ತೆ.
ನೋಡಿ 50 ಮೈನಸ್ 35 ಅಪಾನ್ 5. 50 ಮೈನಸ್ 35 ಅಂದ್ರೆ 15 ಅಪಾನ್ 5. ಕ್ಯಾನ್ಸಲೇಷನ್ ಆಗುತ್ತೆ ಈಸಿಯಾಗಿ. ನಮಗೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಬಂತು. ಸೊ ಇಲ್ಲಿ ಬರ್ಕೊಳ್ಳೋಣ. y 5 ಇಟ್ಕೊಂಡಾಗ ನಮಗೆ ಎಕ್ಸ್ ಎಷ್ಟು ಬಂತು? 3 ಬಂತು. ಓಕೆ, ಒಂದಾಯ್ತು. ಈಗ ಸೆಕೆಂಡ್ ಒನ್. ಈಗ y ಇಸ್ ಈಕ್ವಲ್ಸ್ ಟು 0 ಇಟ್ಕೊಳ್ಳೋಣ. ಓಕೆ, ಮತ್ತೆ ಇದೇ ಫಾರ್ಮುಲಾ ಬರೀತೀನಿ ಇಲ್ಲಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಮೈನಸ್ 7y ಅಪಾನ್ 5. ಈಗ ನೋಡಿ 50 ಮೈನಸ್ 7 ಇಂಟು 0, y ಪ್ಲೇಸ್ ಅಲ್ಲಿ 0 ಹಾಕೋಣ. ಯಾಕೆ 0 ತಗೊಂಡ್ವಿ ಅಂದ್ರೆ ನೋಡಿ 7 ಇಂಟು 0 ಮಾಡಿದ್ರೆ 0 ಬಂತು ಅಲ್ವಾ. ಸೊ 50 ಮೈನಸ್ 0 ಅಪಾನ್ 5. 50 ಮೈನಸ್ 0 ಅಂದ್ರೆ 15 ಬರುತ್ತೆ. 50 ಅಪಾನ್ 5 ಅಂದ್ರೆ ಈಸಿಯಾಗಿ ಡಿವೈಡ್ ಆಗುತ್ತೆ ಅಲ್ವಾ. 5 1 ಜಾ 5 10 ಜಾ. ಸೊ y ಇಸ್ ಈಕ್ವಲ್ಸ್ ಟು ಏನ್ ಬಂತು? 10 ಬಂತು ಅಲ್ವಾ. ಸೊ ಸಾರಿ, ಎಕ್ಸ್ ಇಸ್ ಈಕ್ವಲ್ಸ್ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಬಂತು ಅಲ್ವಾ. ಸೊ y ನಾವು 0 ಇಟ್ಕೊಂಡಾಗ ಎಕ್ಸ್ 10 ಬಂತು. ಇದು ಒನ್ ಇಕ್ವೇಶನ್ ಆಯ್ತು. ಈಗ ಈ ಸೆಕೆಂಡ್ ಇಕ್ವೇಶನ್ ಮಾಡೋಣ. ಇದಿಷ್ಟು ತಪ್ಪಾಯ್ತು. ನೋಡಿ ಸೆಕೆಂಡ್ ಇಕ್ವೇಶನ್ ಇಲ್ಲಿನೂ ಇದೇ ರೀತಿ ಈ ರೀತಿ ಬಾಕ್ಸ್ ಹಾಕೊಳ್ಳೋಣ. ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ಯಾವಾಗ್ಲೂ ವೈಗೆ ಇಟ್ಕೋಬೇಕಂತ ಏನಿಲ್ಲ, ಎಕ್ಸ್ ಕೂಡ ನಾವು ಇಟ್ಕೋಬಹುದು ವ್ಯಾಲ್ಯೂಸ್. ಸೊ ನಾವೇನಂತ ಇಟ್ಕೊಳ್ಳೋಣ ನೋಡಿ, ಇಲ್ಲಿನೂ ಅಷ್ಟೇ ಡಿವಿಸಿಬಲ್ ಆಗ್ಬೇಕು ನಂಬರ್ ಅಲ್ವಾ. ಸೊ ಅದಕ್ಕೆ ಆ ರೀತಿ ಇಟ್ಕೊಳ್ಳೋಣ. ನೋಡಿ ಏನಿದೆ ಇಕ್ವೇಶನ್, 7x ಪ್ಲಸ್ 5y ಇಸ್ ಈಕ್ವಲ್ಸ್ ಟು 46 ಇದೆ. ಇಲ್ಲಿನೂ ನಾವು 5 ಉಳಿಸ್ಕೊಂತೀವಿ ಅಂದ್ರೆ ನಾವು ಎಕ್ಸ್ ಲೆಟ್ ಮಾಡ್ಕೋಬೇಕು, ನಂಬರ್ ಇಟ್ಕೋಬೇಕು. ಓಕೆ, 5y ಇಸ್ ಈಕ್ವಲ್ಸ್ ಟು 46. ಈ 7x ಕಡೆ ಕಳ್ಸಿದ್ರೆ ಮೈನಸ್ 7x ಆಯ್ತು. ಓಕೆ, ಈಗ ನಾವು ಎಕ್ಸ್ ನ ಎಕ್ಸ್ಗೆ ಇಟ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನೋಡಿ 5y ಇಸ್ ಈಕ್ವಲ್ಸ್ ಟು 46 ಮೈನಸ್ 7 ಇಂಟು 3. ಎಕ್ಸ್ ಪ್ಲೇಸ್ ಅಲ್ಲಿ 3 ಹಾಕಿದ್ದೀನಿ. 46 ಮೈನಸ್ 3 7 3 ಜಾ 21. 5y ಸಾರಿ 46 ನಲ್ಲಿ 21 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 25 ಬಂತು ಅಲ್ವಾ. 5y ಇಸ್ ಈಕ್ವಲ್ಸ್ ಟು 25 ಆದ್ರೆ y ಇಸ್ ಈಕ್ವಲ್ಸ್ ಟು 25 ಅಪಾನ್ 5 ಬರುತ್ತೆ. ಈ 5 ಈಕ್ವಲ್ಸ್ ಟು ಹೋದ್ರೆ ಡಿವೈಡ್ ಆಯ್ತು. ಸೊ ಈಸಿಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಏನ್ ಬಂತು? y ಇಸ್ ಈಕ್ವಲ್ಸ್ ಟು 5 ಬಂತು. ನಾವು ಎಕ್ಸ್ 3 ಇಟ್ಕೊಂಡ್ರೆ y 5 ಬಂತು. ಓಕೆ, ಈಗ ಇನ್ನೊಂದು ನಂಬರ್ ಇಟ್ಕೋಬೇಕು. ಇಲ್ಲಿ 46 ಇರೋದ್ರಿಂದ ಸ್ವಲ್ಪ ನೋಡಿ ಇಟ್ಕೋಬೇಕು, ಯಾಕಂದ್ರೆ ಡಿವಿಸಿಬಲ್ ಆಗಲ್ಲ 5 ಇಂದ. ಹೌದಾ, ನಾವು 4 ಇಟ್ಕೊಂಡ್ವಿ, 2 ಇಟ್ಕೊಂಡ್ವಿ, ನಾನೆಲ್ಲ ನೋಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಕೂಡ ಸ್ವಲ್ಪ ನೋಡಿ ಇಟ್ಕೋಬೇಕು, ಯಾಕಂದ್ರೆ ಡಿವೈಡ್ ಆಗಿದ್ರೆ ನಮ್ಗೆ ಈಸಿಯಾಗಿ ಆಗುತ್ತೆ. ಸೊ ನಾನು ಈಗ ಇನ್ನೊಂದು ನಂಬರ್ ಏನ್ ಇಟ್ಕೊಂತೀನಿ ಅಂದ್ರೆ 8 ಇಟ್ಕೊಂತೀನಿ. 8. ಓಕೆ, ಮತ್ತೆ ಬರೆಯೋಣ. 7x ಪ್ಲಸ್ 5y ಇಸ್ ಈಕ್ವಲ್ಸ್ ಟು 46 ಆಯ್ತು. 5y is equals to 46 minus 7x. 46 minus 7 x place ಅಲ್ಲಿ 8 ಹಾಕೋಣ. 46 minus 7 8 56. ನೋಡಿ 46 ಮೈನಸ್ 56 ಇದೆ ಅಂದ್ರೆ ಪ್ಲಸ್ ಮೈನಸ್ ಇದೆ. ಸೊ ಮೈನಸ್ ಮಾಡಬೇಕು. 46ಗಿಂತ 56 ದೊಡ್ಡದಲ್ವಾ. ಸೊ ನಮ್ಗೆ 10 ಬಂದ್ರೆ ವಿತ್ ಮೈನಸ್ ಸೈನ್ ಬರುತ್ತೆ. ಬಿಗ್ಗರ್ ನಂಬರ್ಗೆ ಮೈನಸ್ ಇರೋದ್ರಿಂದ ಮೈನಸ್ 10 ಬಂತು. ಸೊ ಏನಿದು 5y ಇಸ್ ಈಕ್ವಲ್ಸ್ ಟು y ಇಸ್ ಈಕ್ವಲ್ಸ್ ಟು ಮೈನಸ್ 10 ಅಪಾನ್ 5. ಈ 5 ಈಕ್ವಲ್ಸ್ ಟು ಕೊಡಿದ್ರೆ ಡಿವೈಡ್ ಆಯ್ತು. ಸೊ 5 1 ಜಾ 5 2 ಜಾ. ನಮ್ಗೇನ್ ಬಂತು? y ಇಸ್ ಈಕ್ವಲ್ಸ್ ಟು ಮೈನಸ್ 2 ಬಂತು. ನಾವು ಎಕ್ಸ್ ಏನ್ ಲೆಟ್ ಮಾಡ್ಕೊಂಡಿದ್ವಿ 8 ಅಂತ. ಸೊ y ನಮ್ಗೇನ್ ಬಂತು? ಮೈನಸ್ 2 ಅಂತ. ಸೊ ನಮ್ಗೆ ಇಲ್ಲಿ ನೋಡಿ ಒಂದು ಇಕ್ವೇಶನ್ದು
x3 ಇದ್ರೆ y5 ಇದೆ, x10 ಇದ್ದಾಗ y0 ಇದೆ. ಇನ್ನೊಂದು ಈಕ್ವೇಶನ್ದು x3 ಇದ್ರೆ y5 ಇದೆ, x8 ಇದ್ದಾಗ y-2 ಇದೆ. ಈಗ ನಾವು ಗ್ರಾಫ್ ಮೇಲೆ ಪ್ಲಾಟಿಂಗ್ ಮಾಡೋಣ. ನೋಡಿ, ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಗೊತ್ತಿದೆ ನಿಮ್ಗೆ. ನೋಡಿ, ಫಸ್ಟ್ ಈಕ್ವೇಶನ್ ಏನ್ ಬಂದಿದೆ ನಮ್ಗೆ, x3 ಇದ್ರೆ x ಇಲ್ಲಿ ನೋಡಿ 3 ಪಾಸಿಟಿವ್ 3 ಅಂದ್ರೆ +3 ಅಂದ್ರೆ ಇಲ್ಲಿ ಬರುತ್ತೆ. y5 ಇದೆ, y+5 ಅಂದ್ರೆ ಮೇಲೆ ನೋಡಿ ಈ ಲೈನ್ ಅಲ್ಲಿ ಬರ್ಬೇಕು. ಓಕೆ, ಇದು 3 ಇದೆ ಇಲ್ಲಿಂದ. ಓಕೆ, ಇಲ್ಲಿ ಮಾರ್ಕ್ ಮಾಡೋಣ. ಇನ್ನೊಂದು 10 ಇದೆ, x10 ಇದ್ರೆ y0 ಇದೆ, 0 ಇದ್ರೆ ಇದೇ ಪ್ಲೇಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ 1 ಪಾಯಿಂಟ್. ಈಗ ಇವೆರಡಕ್ಕೂ ಸೇರಿ ಒಂದು ಲೈನ್ ಹಾಕೋಣ. ಆಯ್ತಾ? ಈಗ ಸೆಕೆಂಡ್ ಈಕ್ವೇಶನ್ ಏನಿದೆ, 3, 5 ಅಂದ್ರೆ ಫಸ್ಟ್ ಮಾಡಿದ್ವಲ್ವಾ, x3 ಇದೆ, y5 ಅಂದ್ರೆ ಇಲ್ಲೇ ಬರುತ್ತೆ ಸೇಮ್ ಪ್ಲೇಸ್. ಇನ್ನು ಸೆಕೆಂಡ್ ವ್ಯಾಲ್ಯೂ ಏನಿದೆ, x8 ಇದ್ದಾಗ y-2 ಇದೆ. -2 ಅಂದ್ರೆ ಕೆಳಗೆ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಓಕೆ, ಸೊ ಇದಕ್ಕೂ ನಾವು ಲೈನ್ ಡ್ರಾ ಮಾಡ್ಕೋಬೇಕು. ಎರಡು ಪಾಯಿಂಟ್ಸ್ ಮೀಟ್ ಆಗೋ ರೀತಿನಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಈಗ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲ, ಇದೇ ನಮ್ ಸೊಲ್ಯೂಷನ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನ್ ಬಂತು ನಮ್ಗೆ, ಅಗೇನ್ 3, 5 ಬಂತು ಅಲ್ವಾ. ಇಲ್ಲಿಂದ ಹೋದ್ರೆ +3, ಇಲ್ಲಿಂದ ಹೋದ್ರೆ 5. ಸೊ ನಾವೇನಂತ ಹೇಳ್ಬೋದು, 3, 5 ಇಸ್ ದ ಸೊಲ್ಯೂಷನ್ ಅಂತ. ಆದ್ರೆ ನಾವು ಹೀಗೆ ಹೇಳಕ್ಕಾಗಲ್ಲ, ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಸೊ therefore ನಾವು ಕಾಸ್ಟ್ ಆಫ್ ಪೆನ್ಸಿಲ್ ಏನ್ ಇಟ್ಕೊಂಡಿದ್ವಿ, ಎಕ್ಸ್ ಅಂತ ಇಟ್ಕೊಂಡಿದ್ವಲ್ವಾ. ಸೊ ಎಕ್ಸ್ ಏನ್ ಬಂದಿದೆ, 3 ಬಂದಿದೆ. ಕಾಸ್ಟ್ ಆಫ್ ಪೆನ್ಸಿಲ್, 1 ಪೆನ್ಸಿಲ್, ಸಾರಿ, ಕಾಸ್ಟ್ ಆಫ್ 1 ಪೆನ್ಸಿಲ್ ಅದೇ ಅಲ್ವಾ ಅವ್ರು ಕೇಳಿದ್ದು, ಫೈಂಡ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಅಂತ, ಈಸ್ ₹3. ಅದೇ ರೀತಿ ಕಾಸ್ಟ್ ಆಫ್ 1 ಪೆನ್ ವೈ ಅಂತ ಇಟ್ಕೊಂಡಿದ್ವಲ್ವಾ, ₹5. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ನಾವು ಯಾವ್ದಕ್ಕಾದ್ರೂ ಎಕ್ಸ್ ಇಟ್ಕೋಬಹುದು, ಯಾವ್ದಕ್ಕಾದ್ರೂ ವೈ ಇಟ್ಕೋಬಹುದು. ಓಕೆ, ಫಸ್ಟ್ ನಾವೇನ್ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿ ಆನ್ಸರ್ ಕೂಡ ನಾವು ಅದನ್ನೇ ಇಡಬೇಕು. ಓಕೆ, ನಾವು ಪೆನ್ಸಿಲ್ಗೆ ಎಕ್ಸ್ ಇಟ್ಕೊಂಡಿದ್ವಿ ಕಾರಣ ನಮ್ಗೆ ಇಲ್ಲಿ ಪೆನ್ಸಿಲ್ ಕಾಸ್ಟ್ ಇದೇ ಬಂದಿದೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, on comparing the ratios A1 upon A2, B1 upon B2 and C1 upon C2, find out whether the lines representing the following pairs of linear equation intersect at a point, or parallel or coincident ಅಂತ ಹೇಳಿದ್ದಾರೆ. ಓಕೆ, ಇದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ದೀನಿ, ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಸ್ವಲ್ಪ ಶಾರ್ಟ್ ಆಗಿ ಹೇಳಿ ನಾನು ಎಕ್ಸರ್ಸೈಸ್ ಇದರಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ನೋಡಿ, ನಾವು ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಏನ್ ಹೇಳ್ತೀವಿ, ax + by + c = 0 ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇದಾವಲ್ವಾ, ಅಂದ್ರೆ 2 ಇಕ್ವೇಶನ್ಸ್ ಇರ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, 1 ಅಂತ ಡಿನೋಟ್ ಮಾಡ್ತೀವಿ ಒನ್ ಈಕ್ವೇಶನ್ಗೆ, ಸೆಕೆಂಡ್ ಈಕ್ವೇಶನ್ 2 ಅಂತ ಡಿನೋಟ್ ಮಾಡ್ತೀವಿ. ಸೊ A1 upon A2 ಅಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಈಕ್ವೇಶನ್ 2 ಕೂಡ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಎರಡೂನು. ಓಕೆ, A1 upon A2. ಇಲ್ಲಿ ಕೋಎಫಿಷಿಯಂಟ್ ಆಫ್ ವೈ B1 upon B2, 2 ಈಕ್ವೇಶನ್ ಕೋಎಫಿಷಿಯಂಟ್ ಆಫ್ ವೈ.
ನೋಡಿ ರೇಷಿಯೋ ತಗೊಂಡಾಗ ಇವೆರಡು ಈಕ್ವಲ್ ಬರ್ಲಿಲ್ಲ ಅಂತಂದ್ರೆ ಇವೇನಾಗ್ತವೆ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಅರ್ಥ. ಈ ರೀತಿ ಲೈನ್ಸ್ ಇಂಟರ್ಸೆಕ್ಟ್ ಆಗ್ತವೆ, ಅಲ್ಲಿ ಓನ್ಲಿ ಒನ್ ಆನ್ಸರ್ ಸೊಲ್ಯೂಷನ್ ಸಿಗತ್ತೆ ಅಂತ ಅದನ್ನು ಗೊತ್ತಿದೆ ನಮ್ಗೆ, ಅದನ್ನ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಇಲ್ಲಿ ಈಕ್ವಲ್ ಟು ಬಂತು, a1/a2 ಈಸ್ ಈಕ್ವಲ್ಸ್ ಟು b1/b2 ಬಂದ್ರೆ ಅವಾಗ ನಾವು ಕಾನ್ಸ್ಟೆಂಟ್ ಇಲ್ಲಿದಾವಲ್ವಾ ಕಾನ್ಸ್ಟೆಂಟ್ c1/c2 ಹಾಕೋಬೇಕು. ಅದನ್ನ ಹಾಕೊಂಡು ವ್ಯಾಲ್ಯೂಸ್ ಪುಟ್ ಮಾಡಿ ನೋಡಿದಾಗ ನಮ್ಗೆ ಈಕ್ವಲ್ ಟು ಬಂತಂದ್ರೆ ಅದು ಕೋಇನ್ಸಿಡೆಂಟ್ ಅಂತ ಹೇಳ್ಬೇಕು. ಕೋಇನ್ಸಿಡೆಂಟ್ ಅಂದ್ರೆ ನೋಡಿ ಓವರ್ಲ್ಯಾಪ್ ಆಗ್ತಾ ಇದೆ ಇಲ್ಲಿ ಲೈನ್ಸ್. ಸೊ ಇಲ್ಲಿ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ಸ್ ಬರ್ತವೆ ಅಂತ ಗೊತ್ತು, ಇದನ್ನು ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ನೋಡಿ a1/a2 ಹಾಕೊಂಡ್ವಿ ಈಸ್ ಈಕ್ವಲ್ಸ್ ಟು b1/b2 ಬಂತು, ಇಲ್ಲಿ ಈಸ್ ಈಕ್ವಲ್ಸ್ ಟು ಬರ್ಲಿಲ್ಲ, ಕಾನ್ಸ್ಟೆಂಟ್ ಅಪಾನ್ c1/c2 ಹಾಕೊಂಡ ಇಲ್ಲಿ ಈಕ್ವಲ್ ಟು ಬರ್ಲಿಲ್ಲ ಅಂದ್ರೆ ಇದು ಬರುತ್ತೆ ನೋಡಿ. ಓಕೆ, ಇಲ್ಲಿ ಈಕ್ವಲ್ ಟು ಬರ್ಲಿಲ್ಲ ಅಂದ್ರೆ ನಾವೇನ್ ಹೇಳ್ಬೋದು, ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು. ಪ್ಯಾರಲಲ್ ಆಗಿದ್ದಾಗ ಅಲ್ಲಿ ನೋ ಸೊಲ್ಯೂಷನ್ಸ್ ಅಂತ ಅದನ್ನು ಓದಿದೀವಿ, ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ಇದ್ರ ಬೇಸಿಸ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡಿ ಈ ರೀತಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 5x - 4y + 8 = 0. ಒನ್ ಇಕ್ವೇಶನ್ ಇದೆ, ಇನ್ನೊಂದು ಇಕ್ವೇಶನ್ 7x + 6y - 9 = 0 ಅಂತ ಇದೆ. ಸೊ ನಾವು a1/a2 ಹಾಕೊಂಡಾಗ ನಾವೇನ್ ತಗೋಬೇಕಾಗತ್ತೆ, ಕೋಎಫಿಷಿಯಂಟ್ ಆಫ್ x ತಗೋಬೇಕು. ಸೊ ಫಸ್ಟ್ ಇಕ್ವೇಶನ್ 5 ಇದೆ, ಸೆಕೆಂಡ್ ಇಕ್ವೇಶನ್ 7 ಇದೆ. ಓಕೆ, ಅದೇ ರೀತಿ ಕೋಎಫಿಷಿಯಂಟ್ ಆಫ್ y ತಗೊಳ್ಳೋಣ. ಏನಿದೆ, -4 ಇದೆ ಅಪಾನ್ 6 ಇದೆ. ನೋಡಿ ಇಲ್ಲಿ ಈಕ್ವಲ್ ಇದೆನಾ, ಅಂದ್ರೆ ಏನಾಯ್ತು, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗುತ್ತಲ್ವಾ. ಸೊ ನಾವ್ ಹೀಗಿದ್ರೆ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ತೀವಿ, therefore ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್. ಅವ್ರು ಅದನ್ನೇ ಅಲ್ವಾ ಕೇಳಿರೋದು. ನೋಡಿ ಈಕ್ವಲ್ ಇಲ್ಲಿದ್ರೆ ಈ ಫಾರ್ಮುಲಾ ಇದು ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ಬೇಕು, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 9x + 3y + 12 = 0 ಒಂದು ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ 18x + 6y + 24 = 0 ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿನೂ ಅದೇ ರೀತಿ a1/a2 ಹಾಕೋಣ. a1 ಅಂದ್ರೆ ಕೋಎಫಿಷಿಯಂಟ್ ಆಫ್ x ಏನಿದೆ, 9/18. ಅದೇ ರೀತಿ b1/b2 ಕೋಎಫಿಷಿಯಂಟ್ ಆಫ್ y ಏನಿದೆ, 3/6. ನೋಡಿ ಕ್ಯಾನ್ಸಲ್ ಆದ್ರೆ ಕ್ಯಾನ್ಸಲ್ ಮಾಡ್ಬೇಕಲ್ವಾ. ಸೊ 1s 2s, ಇಲ್ಲಿ 1s 2s ಅಲ್ವಾ. ಸೊ ಈಕ್ವಲ್ ಬರ್ತಾ ಇದೆ ಅಂದ್ರೆ ನಮ್ಗೆ ಇಲ್ಲಿ ಈಕ್ವಲ್ ಬರ್ಲಿದ್ರೆ ಇಷ್ಟೇ ಸಾಕು. ಆದ್ರೆ ಇಲ್ಲಿ ಈಕ್ವಲ್ ಬರ್ತಾ ಇದೆ ಅಂದ್ರೆ ನಾವು ಕಾನ್ಸ್ಟೆಂಟ್ ಕೂಡ ಮಾಡ್ಬೇಕು. ಎರಡು ಈಕ್ವಲ್ ಬರ್ತಾ ಇದೆ, ಸೊ ನಾವು c1/c2 ಹಾಕೋಣ. ಕಾನ್ಸ್ಟೆಂಟ್ ಏನಿದೆ, 12/24 ಇದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 1/2 ಆಯ್ತು. ಅಂದ್ರೆ ಇಲ್ಲಿ ಇದನ್ನು ಈಕ್ವಲ್ ಬಂತು, c1/c2 ಕೂಡ ಈಕ್ವಲ್ ಬಂತು. ಸೊ ಹೀಗಿದ್ರೆ ನಾವೇನಂತ ಹೇಳ್ಬೋದು, ಲೈನ್ಸ್ ಆರ್ ಕೋಇನ್ಸಿಡೆಂಟ್. ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು. ಓಕೆ, ಅದೇ ರೀತಿ ಥರ್ಡ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 6x - 3y + 10 = 0 ಒನ್ ಇಕ್ವೇಶನ್. 2x - y + 9 = 0 ಅನದರ್ ಇಕ್ವೇಶನ್. ಸೊ ಇಲ್ಲಿ a1/a2 ಹಾಕೋಣ. ಏನ್ ಬರುತ್ತೆ, a1 6 ಇದೆ ಕೋಎಫಿಷಿಯಂಟ್ ಆಫ್ x, ಇಲ್ಲಿ ಕೆಳಗಡೆ 2 ಇದೆ. ಅದೇ ರೀತಿ b1/b2 ಏನ್ ಬರುತ್ತೆ, -3/-1 ಇದೆ. ಓಕೆ, ನೋಡಿ ಕ್ಯಾನ್ಸಲ್ ಮಾಡಿದ್ರೆ 2 1s 2 3s ಬಂತು. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಇಲ್ಲಿನೂ 3 ಬಂತು, ಅಂದ್ರೆ ಈಕ್ವಲ್ ಟು ಇದೆ ಇಲ್ಲಿ. ನೋಡಿ a1/a2 ಈಕ್ವಲ್ ಟು b1/b2 ಆಯ್ತು ಅಲ್ವಾ. ಸೊ ಕಾನ್ಸ್ಟೆಂಟ್ ನಾವು ಹಾಕೊಳ್ಳೇಬೇಕು, c1/c2 ಏನಿದೆ, 10/9 ಇದೆ. ಅಂದ್ರೆ ಈಕ್ವಲ್ ಆಗಲ್ಲ, ಇದು ಕ್ಯಾನ್ಸಲ್ ಆಗಲ್ಲ ಅಲ್ವಾ. ಸೊ ಇಸ್ ನಾಟ್ ಈಕ್ವಲ್ ಟು c1/c2. ಇದು ಈ ಫಾರ್ಮುಲಾ ಸ್ಯಾಟಿಸ್ಫೈ ಆದ್ರೆ ನಾವೇನ್ ಹೇಳ್ತೀವಿ,
ಲೈನ್ಸ್ ಆರ್ ಪ್ಯಾರಲಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2 and C1/C2, ಫೈಂಡ್ ಔಟ್ ವೆದರ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನಾವು ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು, ಆದ್ರೆ ಇಲ್ಲಿ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಷ್ಟೇ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 3x plus 2y is equals to 5 ಅಂತ ಒಂದು ಈಕ್ವೇಶನ್ ಇದೆ, 2x minus 3y is equals to 7 ಅಂತ ಒಂದು ಈಕ್ವೇಶನ್ ಇದೆ. ಸೊ ಫಸ್ಟ್ ನಾವು ಕಂಪೇರ್ ಮಾಡೋಣ. ನೋಡಿ, A1/A2, A1 ಏನಿದೆ, ಕೋಎಫಿಷಿಯಂಟ್ ಆಫ್ x 3 ಇದೆ, ಈ ಈಕ್ವೇಶನ್ ಅಲ್ಲಿ 2 ಇದೆ, ಇದು ಕ್ಯಾನ್ಸಲೇಷನ್ ಹೋಗಲ್ಲ, ಸೊ ಇಷ್ಟೇ. ಈಗ B1/B2 ಮಾಡೋಣ. B1 ಏನಿದೆ, 2 ಇದೆ, B2 ಏನಿದೆ, -3 ಇದೆ. ನೋಡಿ ಸೇಮ್ ಇದೆನಾ, 3/2 ಇಲ್ಲಿ 2/-3. ಸೊ ನಾವಿಲ್ಲೇ ಏನ್ ಹೇಳ್ಬೋದು, A1/A2 ಈಸ್ ನಾಟ್ ಈಕ್ವಲ್ ಟು ಅಂತ ಹೇಳ್ಬೋದು ಅಲ್ವಾ. ಈ ನಾಟ್ ಈಕ್ವಲ್ ಟು ಇದ್ರೆ ನಾವು ಕಾನ್ಸ್ಟೆಂಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಓಕೆ, ಇಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಈ ರೀತಿ ಇದ್ರೆ ನಾವೇನಂತ ಹೇಳ್ಬೋದು, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ಬೋದು. ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆದ್ರೆ linear equations are consistent ಅಂತ ಹೇಳ್ಬೋದು. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 2x minus 3y is equals to 8 ಅಂತ ಕೊಟ್ಟಿದ್ದಾರೆ, 4x minus 6y is equals to 9 ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅದೇ ರೀತಿ ಕಂಪೇರ್ ಮಾಡೋಣ. A1/A2, A1 ಏನಿದೆ, 2 ಇದೆ, A2 ಏನಿದೆ, 4 ಇದೆ, ಕ್ಯಾನ್ಸಲೇಷನ್ ಹೋಗುತ್ತೆ, ಮಾಡೋಣ. ಸೊ ಏನ್ ಬಂತು, 1/2 ಬಂತು. ಅದೇ ರೀತಿ B1/B2 ಮಾಡೋಣ. B1 ಏನಿದೆ, -3 ಇದೆ, B2 ಏನಿದೆ, -6 ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 3 1s 3 2s ಕ್ಯಾನ್ಸಲ್ ಆಯ್ತು. ಸೊ ಏನ್ ಬಂತು, 1/2 ಬಂತು. ಇಲ್ಲೇನ್ ಬರ್ತಾ ಇದೆ, ಸೇಮ್ ಇದೆ ಅಲ್ವಾ, A1/A2 is equals to B1/B2 ಬಂತು. ಸೊ ನಾವ್ ಅದಕ್ಕೆ ಕಾನ್ಸ್ಟೆಂಟ್ ಕೂಡ ಮಾಡ್ಲೇಬೇಕು. ಈಗ ಕಾನ್ಸ್ಟೆಂಟ್ ಅಂದ್ರೆ ಏನ್ ಮೇಡಮ್, ಇಲ್ಲಿ ಈ ರೀತಿ ಕೊಟ್ಟಿದ್ರೆ ಈಕ್ವಲ್ಸ್ ಈ ಕಡೆ ಕೊಟ್ಟಿದಾರಲ್ಲ, ಆ ಕಡೆ ಕೊಡ್ಬೇಕಾಗಿತ್ತು ಅಂದ್ರೆ ಇಟ್ಸ್ ಓಕೆ, ಈ ಕಡೆ ಕೊಟ್ರು ಒಂದೇ, ಆ ಕಡೆ ಕೊಟ್ರು. ಈಗ ಆ ಕಡೆ ತಗೊಂಡ್ರೆ ನಾವೇನ್ ಮಾಡ್ಬೋದು, ಇದು -8 ಆಗುತ್ತೆ, ಇದು -9 ಆಗುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ವ್ಯಾಲ್ಯೂಸ್ ಸೇಮ್ ಇರ್ತವೆ, ಇಟ್ಸ್ ಓಕೆ. ಸೊ ನಾವು ಹಾಗೆ ಹಾಕೋಬಹುದು. C1/C2 is equals to ನೋಡಿ ಏನಿದೆ, 8/9. ಇದೇನಾಗ್ತಾ ಇದೆ ನೋಡಿ, A2 is equals to B1/B2 ಇದೆ ಅಲ್ವಾ, ಇವೆರಡು ಈಕ್ವಲ್ ಟು ಇದೆ. ಆದ್ರೆ C1 C2ಗೆ ಈಕ್ವಲ್ ಇಲ್ಲ, ಇದು ಕ್ಯಾನ್ಸಲೇಷನ್ ಆಗಲ್ಲ, ಇದು ಈಕ್ವಲ್ಸ್ ಟು ಇಲ್ಲ. ಸೊ ಈ ರೀತಿ ಬಂದಾಗ ನಾವೇನಂತ ಹೇಳ್ಬೋದು, ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು ಅಲ್ವಾ. ಲೈನ್ಸ್ ಆರ್ ಪ್ಯಾರಲಲ್ ಅಂದ್ರೆ ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಅಲ್ಲಿ ಸೊಲ್ಯೂಷನ್ ಇರೋದಿಲ್ಲ ಅಂತ ಅರ್ಥ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3/2x ಪ್ಲಸ್ 5/3y ಇಸ್ ಈಕ್ವಲ್ಸ್ ಟು 7 ಅಂತ ಒಂದು ಈಕ್ವೇಶನ್ ಇದೆ, 9x minus 10y is equals to 14 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇಲ್ಲಿ ಅದೇ ರೀತಿ ಕಂಪೇರ್ ಮಾಡೋಣ. ನೋಡಿ A1/A2 ಹಾಕೊಂಡು, ಇಲ್ಲಿ A1 ಏನಿದೆ, 3/2 ಇದೆ ನೋಡಿ ಅಲ್ವಾ, A2 ಏನಿದೆ, 9 ಇದೆ. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ ಹಾಕೋಬೇಕು, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ, ರೆಸಿಪ್ರೋಕಲ್ ಆದ್ರೆ 1/9 ಆಗುತ್ತೆ ಅಲ್ವಾ. ಸೊ ಕ್ಯಾನ್ಸಲೇಷನ್ ಆಗುತ್ತೆ, 3 1s 3 3s. ಸೊ 1 1s 1 ಆಯ್ತು, 2 3s 6 ಬಂತು. ಓಕೆ, ಈಗ ಅದೇ ರೀತಿ B1/B2 ಮಾಡೋಣ. B1 ಏನಿದೆ, 5/3 ಇದೆ, B2 ಏನಿದೆ, -10 ಇದೆ.
ಇಲ್ಲೂ ಅದೇ ರೀತಿ 5/3 ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತೆ. ಸೊ 1/-10 ಆಯ್ತು. ಈಗ ಕ್ಯಾನ್ಸಲೇಷನ್ ಮಾಡುತ್ತೆ. 5 1s 5, 2s. ಸೊ 1 1s 1 ಬಂತು, 3 2s 6 ಬಂತು. ಆದ್ರೆ ವಿತ್ ನೆಗೆಟಿವ್ ಸೈನ್ ಇಗ್ನೋರ್ ಮಾಡಬಾರ್ದು. ಮೈನಸ್ ಸೈನ್ ಇದೆ, ಅದನ್ನ ನಾವು ಇಗ್ನೋರ್ ಮಾಡಿಬಿಟ್ರೆ ಮತ್ತೆ ಸೇಮ್ ಆಗ್ಬಿಡತ್ತೆ ವ್ಯಾಲ್ಯೂಸ್. ನೋಡಿ ಮೈನಸ್ ಇರೋದ್ರಿಂದ ಡಿಫ್ರೆನ್ಸ್ ಆಯ್ತಲ್ವಾ. ಸೊ ಡಿಫ್ರೆನ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತೆ, A1/A2 is not equal to B1/B2 ಬಂತು ಅಲ್ವಾ. ಈ ರೀತಿ ಇದ್ರೆ ನಾವೇನಂತ ಹೇಳ್ಬೋದು, ಲೈನ್ಸ್ ಅಟ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಿದ್ದಾಗ ನಾವೇನಂತ ಹೇಳ್ತೀವಿ, ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ, ಯುನಿಕ್ ಸೊಲ್ಯೂಷನ್ ಇದೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 5x - 3y = 11 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ -10x + 6y = -22 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಇಲ್ಲೂ ಸಹ ಅದೇ ರೀತಿ ಕಂಪೇರ್ ಮಾಡೋಣ. A1/A2, A1 ಏನಿದೆ 5 ಇದೆ, A2 ಏನಿದೆ -10 ಇದೆ ಅಲ್ವಾ. ಕ್ಯಾನ್ಸಲೇಷನ್ ಆಗುತ್ತೆ. 5 1s 5 2s ಏನ್ ಬಂತು, -1/2 ಬಂತು. ಅದೇ ರೀತಿ B1/B2 ಮಾಡೋಣ. B1 ಏನಿದೆ -3 ಇದೆ, B2 ಏನಿದೆ 6 ಇದೆ. ಕ್ಯಾನ್ಸಲೇಷನ್ ಮಾಡಿದ್ರೆ ಏನ್ ಬಂತು, -1/2 ಬಂತು. ಅಂದ್ರೆ ಈಕ್ವಲ್ ಬಂತು. A1/A2 = B1/B2 ಬಂತು. ಸೊ ನಾವು ಕಾನ್ಸ್ಟೆಂಟ್ ಕೂಡ ಮಾಡ್ಬೇಕು. ಸೊ ಕಾನ್ಸ್ಟೆಂಟ್ ಏನ್ ಬರುತ್ತೆ ನೋಡೋಣ. C1/C2, C1 ಏನಿದೆ 11 ಇದೆ, C2 ಏನಿದೆ -22 ಇದೆ ಅಲ್ವಾ. ಕ್ಯಾನ್ಸಲೇಷನ್ ಹೋಗುತ್ತೆ. 11 1s 11 2s. ಸೊ ಏನ್ ಬರುತ್ತೆ, ಇಲ್ಲಿ ಮೈನಸ್ ಸೈನ್ ಇದೆ ನೋಡಿ, -1/2 ಬಂತು. ಅಂದ್ರೆ ಇಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು, A1/A2 = B1/B2 = C1/C2. ಎಲ್ಲ ಈಕ್ವಲ್ಸ್ ಟು ಇದ್ದಾವೆ. ಎಲ್ಲ ಈಕ್ವಲ್ಸ್ ಟು ಇದ್ದಾಗ ನಾವೇನಂತ ಹೇಳ್ತೀವಿ, ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ಬೋದು ಅಲ್ವಾ. ಆದ್ರೆ ಅವ್ರು ನಮ್ಗೆ ಕೇಳಿರೋದೇನು, ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಕೋಇನ್ಸಿಡೆಂಟ್ ಇದ್ರೆ ನಾವೇನಂತ ಹೇಳ್ತೀವಿ, ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ ಅಲ್ವಾ. ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್. ದಿಸ್ ಇಸ್ ದ ಆನ್ಸರ್. ಓಕೆ, ಅವ್ರು ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಷ್ಟೇ ಕೇಳಿದರೆ ನಾವು ಇಷ್ಟು ಹೇಳಿದ್ರೆ ಸಾಕು. ಇದು ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, 4/3x + 2y = 8 ಅಂತ ಒಂದು ಈಕ್ವೇಶನ್ ಇದೆ. 2x + 3y = 12 ಅಂತ ಒಂದು ಈಕ್ವೇಶನ್ ಇದೆ. ಇಲ್ಲೂ ಸಹ ಕಂಪೇರ್ ಮಾಡೋಣ. A1/A2 ಏನಿದೆ 4/3 ಡಿವೈಡೆಡ್ ಬೈ ಇಲ್ಲಿ ಏನಿದೆ 2 ಇದೆ. ಸೊ ನಾವ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 4/3 ಇಂಟು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ರೆಸಿಪ್ರೋಕಲ್ ಆಗ್ತದೆ. ಸೊ ಕ್ಯಾನ್ಸಲ್ ಮಾಡೋಣ. 2 1s 2 2s. ಸೊ ಏನ್ ಬರುತ್ತೆ, 2 1s 2 ಬಂತು, 3 1s 3 ಬಂತು ಅಲ್ವಾ. ಈಗ B1/B2 ಮಾಡೋಣ. B1 ಏನಿದೆ 2 ಇದೆ, B2 ಏನಿದೆ 3 ಇದೆ. ಇದು ಕ್ಯಾನ್ಸಲೇಷನ್ ಹೋಗಲ್ಲ, ಇಷ್ಟೇ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, A1/A2 = B1/B2 ಬಂತು. ಸೊ ನಾವು ಕಾನ್ಸ್ಟೆಂಟ್ ಕೂಡ ಮಾಡಲೇಬೇಕು. ಸೊ ಕಾನ್ಸ್ಟೆಂಟ್ C1/C2 ಮಾಡೋಣ. ಕಾನ್ಸ್ಟೆಂಟ್ ಏನಿದೆ 8 ಇದೆ, C2 ಏನಿದೆ 12 ಇದೆ. ಈಗ ನೋಡಿ 4 2s 4 3s ಏನ್ ಬಂತು, 2/3 ಬಂತು. ಅಂದ್ರೆ ಇಲ್ಲಿಯೂ ಸಹ ಇಲ್ಲಿ ಆದಂಗೆ ಎಲ್ಲ ಸೇಮ್ ಆಗ್ತಾ ಇದೆ. ಅಂದ್ರೆ A1/A2 = B1/B2 = C1/C2 ಆಗ್ತದೆ ಅಲ್ವಾ. ಇಲ್ಲಿನೂ ಸೇಮ್ ಅಂತ ಹೇಳ್ಬೋದು. ಲೈನ್ಸ್ ಕೋಇನ್ಸಿಡೆಂಟ್ ಆಗತ್ತೆ. ಸೊ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ನೋಡಿ
ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್, ಇಫ್ ಕನ್ಸಿಸ್ಟೆಂಟ್ obtain ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಈಗ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಂತ ಒಂದು ಇಕ್ವೇಶನ್ ಇದೆ, 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಒಂದು ಇಕ್ವೇಶನ್ ಇದೆ. ಓಕೆ, ಈಗ ನಾವು ಮುಂಚೆ ಮಾಡಿದ್ವಲ್ವಾ, ಅದೇ ರೀತಿ ಫಸ್ಟ್ ಕಂಪೇರ್ ಮಾಡಿ ನೋಡೋಣ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ. ಆಮೇಲೆ ಕನ್ಸಿಸ್ಟೆಂಟ್ ಬಂದ್ರೆ, ಇಫ್ ಕನ್ಸಿಸ್ಟೆಂಟ್ ಬಂದ್ರೆ ಆಮೇಲೆ ನಾವು ಅದು ಗ್ರಾಫಿಕಲಿ ಸೊಲ್ಯೂಷನ್ ಫೈಂಡ್ ಮಾಡೋಣ. ಓಕೆ, ನೋಡಿ ಯಾವ ರೀತಿ ರೇಷಿಯೋಸ್ ನಾವು ಕಂಪೇರ್ ಮಾಡ್ತಾ ಇದ್ವಿ. a1/a2 ಇಸ್ ಈಕ್ವಲ್ಸ್ ಟು, ನೋಡಿ a1 ಏನಿದೆ ಫಸ್ಟ್ ಇಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇದೆ, ಅದೇ ರೀತಿ ಸೆಕೆಂಡ್ ಇಕ್ವೇಶನ್ ಅಲ್ಲಿ 2 ಇದೆ, ಇದನ್ನು ಕ್ಯಾನ್ಸಲ್ ಹೋಗಲ್ಲ, ಸೊ 1/2 ಆಯ್ತು. ನೋಡಿ ಅದೇ ರೀತಿ b1/b2 ಮಾಡೋಣ. b1 ಏನಿದೆ ಕೋಎಫಿಷಿಯಂಟ್ ಆಫ್ y ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅದೇ ರೀತಿ ಈ ಇಕ್ವೇಶನ್ ಅಲ್ಲಿ ಕೂಡ ಕೋಎಫಿಷಿಯಂಟ್ ಆಫ್ y ಏನಿದೆ 2 ಇದೆ. ನೋಡಿ ಇಲ್ಲಿ ಏನಾಗ್ತಾ ಇದೆ, a1/a2 ಇಸ್ ಈಕ್ವಲ್ಸ್ ಟು b1/b2 ಬಂತಲ್ವಾ, ಸೇಮ್ ಇದೆ ರೇಷಿಯೋಸ್. ಸೊ ನಾವು ಅದಕ್ಕೆ ಕಾನ್ಸ್ಟೆಂಟ್ ಕೂಡ ಕಂಪೇರ್ ಮಾಡೋಣ. ಕಾನ್ಸ್ಟೆಂಟ್ 1 ಕಾನ್ಸ್ಟೆಂಟ್ 2 ಇಸ್ ಈಕ್ವಲ್ಸ್ ಟು, ಕಾನ್ಸ್ಟೆಂಟ್ ಏನಿದೆ 5 ಇದೆ, ಅಪಾನ್ ಇನ್ನೊಂದು ಇಕ್ವೇಶನ್ 10 ಇದೆ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 5 1 5 2 ಸೊ ಏನ್ ಬಂತು 1/2 ಬಂತು. ಇಲ್ಲಿ ಏನಾಗ್ತಾ ಇದೆ, a1/a2 is equals to b1/b2 is equals to c1/c2 ಆಗ್ತಾ ಇದೆ ಅಲ್ವಾ, ಎಲ್ಲ ಈಕ್ವಲ್ ಬರ್ತಾ ಇದೆ ರೇಷಿಯೋಸ್. ಸೊ ಈ ರೀತಿ ಬಂದ್ರೆ ನಾವ್ ಏನಂತ ಹೇಳ್ತೀವಿ, ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ತೀವಿ. ಲೈನ್ಸ್ ಕೋಇನ್ಸಿಡೆಂಟ್ ಆದ್ರೆ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ. ಏನಂತ ಹೇಳ್ಬೋದು ನಾವು, ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಈಗ ಅವ್ರು ಏನ್ ಹೇಳಿದ್ದಾರೆ, ಕನ್ಸಿಸ್ಟೆಂಟ್ ಅಂತ ಹೇಳಿ ಆಯ್ತು. ಅವ್ರೇನ್ ಹೇಳಿದ್ದಾರೆ, ಇಫ್ ಕನ್ಸಿಸ್ಟೆಂಟ್ obtain ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಗ್ರಾಫಿಕಲಿ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಈ ರೀತಿ ಬಾಕ್ಸ್ ಮಾಡ್ಕೋಬೇಕು. ಎಕ್ಸ್ ವೈ, ಓಕೆ, ನಾವು ವ್ಯಾಲ್ಯೂಸ್ ತಗೊಂಡು ನೋಡಿ, ಫಸ್ಟ್ ಈಕ್ವೇಶನ್ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5. ಈಗ ನಾವು ಎಕ್ಸ್ ಗೆ ಒಂದು ವ್ಯಾಲ್ಯೂ ತಗೊಳ್ಳೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ 1 ಅಂತ ಇಟ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ಅಲ್ಲಿ 1 ಹಾಕಿದ್ವಿ, ವೈ ಇಸ್ ಈಕ್ವಲ್ಸ್ ಟು 5. ಈಗ ವೈ ಇಸ್ ಈಕ್ವಲ್ಸ್ ಟು 5, ಈ 1 ಈಕ್ವಲ್ಸ್ ಟು ಕಡೆ ಬಂದ್ರೆ -1 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು 5 - 1 ಇಸ್ 4. ಸೊ 4 ಬಂತು. ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಇಡೋಣ, ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಇಟ್ಕೊಳ್ಳೋಣ, 2. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಲ್ವಾ, ನೋಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5. ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ, 5, ವೈ ಇಸ್ ಈಕ್ವಲ್ಸ್ ಟು 5, ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ -2 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು 5 - 2 ಇಸ್ 3 ಬಂತು, ಅಂದ್ರೆ ಇಲ್ಲಿ 3 ಬಂತು. ಓಕೆ, ಈಗ ಅದೇ ರೀತಿ ನಾವು ಈ ಈಕ್ವೇಶನ್ ಕೂಡ ಮಾಡೋಣ. ನೋಡಿ ಈ ರೀತಿ ಫಸ್ಟ್ ಬಾಕ್ಸ್ ಹಾಕೋಣ, ಇಲ್ಲಿ ಎಕ್ಸ್ ವೈ. ಓಕೆ, ಈಕ್ವೇಶನ್ ಹಾಕೊಳ್ಳೋಣ. ನೋಡಿ ಇಲ್ಲಿ 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಇದೆ ಅಲ್ವಾ. ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾದ್ರು ವ್ಯಾಲ್ಯೂ ತಗೊಳ್ಳೋಣ, ನಮಗೆ ವೈ ಬಂದಿದ್ದು ಇಲ್ಲಿ ಹಾಕೋಣ. ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡ್ರೆ ಇದಿಷ್ಟು 0 ಆಗ್ಬಿಡತ್ತೆ, ನಮ್ಗೆ ಇದಿಷ್ಟೇ ಉಳಿಯತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ 2 × 0 ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10. ಇದು 0 ಆಯ್ತು. ಸೊ 2y ಇಸ್ ಈಕ್ವಲ್ಸ್ ಟು 10 ಆಯ್ತು, y ಇಸ್ ಈಕ್ವಲ್ಸ್ ಟು 10. ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಮಾಡಿದ್ರೆ 5 ಬಂತು. ಸೊ y ಏನ್ ಬಂತು, 5 ಬಂತು. ಈಗ ಇನ್ನೊಂದು ವ್ಯಾಲ್ಯೂ ತಗೋಣ, ಇಫ್
ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕಬೇಕು. 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಣ. 2y ಆಸ್ ಇಟ್ ಈಸ್ ಇಡೋಣ. 10. 2 ಅಂದ್ರೆ 2 ಆಯ್ತು. ಪ್ಲಸ್ 2y ಈಸ್ ಈಕ್ವಲ್ಸ್ ಟು 10 ಆಯ್ತು. 2y ಈಸ್ ಈಕ್ವಲ್ಸ್ ಟು 10. ಈ 2 ಈಕ್ವಲ್ಸ್ ಟು ಕಡೆ ಹೋದ್ರೆ -2 ಆಯ್ತು. 10 - 2 ಏನಾಯ್ತು? 8 ಬಂತು. ಸೊ 2y ಈಸ್ ಈಕ್ವಲ್ಸ್ ಟು 8 ಆದ್ರೆ y ಈಸ್ ಈಕ್ವಲ್ಸ್ ಟು 8. ಈ 2 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. 2 1 2 4. ಸೊ y ಈಸ್ ಈಕ್ವಲ್ಸ್ ಟು 4 ಬಂತು. ಇಲ್ಲಿ x 1 ಇಟ್ಕೊಂಡ್ರೆ y 4 ಬಂತು. ಓಕೆ, ಈಗ ಇದನ್ನ ನಾವು ವ್ಯಾಲ್ಯೂಸ್ ಬರ್ಕೊಳ್ಳೋಣ. ನೋಡಿ, ಫಸ್ಟ್ ಈಕ್ವೇಶನ್ ಏನಿದೆ? ಎಕ್ಸ್ 1 ಇದ್ರೆ y 4 ಇದೆ. ಸೆಕೆಂಡ್ 2 ಇದ್ರೆ y 4 ಇದೆ. ಸೆಕೆಂಡ್ ಈಕ್ವೇಶನ್ ಏನಿದೆ? ಎಕ್ಸ್ 0 ಇದ್ದಾಗ y 5 ಇದೆ. ಎಕ್ಸ್ 1 ಇದ್ರೆ y 4 ಇದೆ. ಓಕೆ, ಈಗ ಇದಿಷ್ಟು ನಾನು ರಬ್ ಮಾಡ್ತೀನಿ. ಈಗ ಪ್ಲಾಟಿಂಗ್ ಮಾಡೋಣ. ನೋಡಿ ಏನಿದೆ ಕೋಆರ್ಡಿನೇಟ್ಸ್? ಎಕ್ಸ್ 1 ಇದ್ರೆ y 4 ಇದೆ. ಸೊ ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡ್ತೀರಲ್ವಾ, ನೋಡಿ ಹೀಗೆ ತಗೊಂಡೋಗಿ 1 ಇದ್ದಲ್ಲಿ ಇಲ್ಲಿ 4 ಬರಬೇಕು ಇಲ್ಲಿ. ಸೊ ಇಲ್ಲಿ ಬರುತ್ತೆ. ಓಕೆ, ಸ್ಟ್ರೇಟ್ ಇದೆ ಲೈನಿಗೆ ತಗೊಂಡೋದ್ರೆ ಇಲ್ಲಿ 4 ಬರೋವರೆಗೂ ನೋಡ್ಬೇಕು. ಇಲ್ಲಿ ಈ ಸೈಡ್ 4 ಬಂದ್ರೆ ಇಲ್ಲಿ ಮಾರ್ಕ್ ಮಾಡಿ. ಆಯ್ತಾ? ಇನ್ನೊಂದು ಏನಿದೆ? ಎಕ್ಸ್ 2 ಇದ್ರೆ y 3 ಇದೆ. ಸೊ ಇದೇ 2 ಲೈನ್ ಹಿಂಗೆ ಸ್ಟ್ರೇಟ್ ಮೇಲೆ ತಗೊಂಡೋಗ್ರಿ. y +3 ಇದೆ ಅಲ್ವಾ, ಅದಕ್ಕೆ ಮೇಲ್ ತಗೊಂಡು ಹೋಗ್ಬೇಕು. ಇಲ್ಲಿ ಬಂತು. ಓಕೆ, ಈಗ ನಾವು ಅದಕ್ಕೆ ಒಂದು ಲೈನ್ ಡ್ರಾ ಮಾಡೋಣ. ಡ್ರಾ ಮಾಡಿದ್ವಿ. ಇಲ್ಲಿ ನಾವು ಬರೆಯೋಣ. ಏನಿದೆ ಕೋಆರ್ಡಿನೇಟ್ಸ್? 1 4 ಇದೆ. ಇಲ್ಲಿ 2 3 ಇದೆ. ಓಕೆ, ಈಗ ಸೆಕೆಂಡ್ ಈಕ್ವೇಶನ್ ನೋಡಿ ಏನಿದೆ? ಎಕ್ಸ್ 0 ಇದೆ. 0 ಅಂದ್ರೆ ಇಲ್ಲೇ ಆಯ್ತು. y 5 ಇದೆ. y 5 ಅಂದ್ರೆ ಇಲ್ಲೇ ಮೇಲೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದು ಏನಿದೆ? 1 ಎಕ್ಸ್ 1 ಇದ್ರೆ y 4 ಇದೆ ಅಂದ್ರೆ ಇಲ್ಲೇ ಬಂತು. ನೋಡಿ ಈ ಲೈನ್ ಕೂಡ ಇಲ್ಲಿ ಹೋಗಿದೆ, ಈ ಲೈನ್ ಕೂಡ ಇಲ್ಲಿ ಹೋಗಿದೆ. ಅಂದ್ರೆ ಇಲ್ಲಿ ನಮ್ಗೆ ಏನ್ ಬಂದಿತ್ತು? ಕೋಇನ್ಸಿಡೆಂಟ್ ಬಂದಿತ್ತಲ್ವಾ ಲೈನ್ಸ್. ಸೊ ಲೈನ್ಸ್ ಕೋಇನ್ಸಿಡೆಂಟ್ ಅಂದ್ರೆ ಓವರ್ಲ್ಯಾಪ್ ಆಗ್ತವೆ. ಸೊ 1 4 ಅಂತ ಅದೇ ಇರತ್ತೆ. ಇಲ್ಲಿ 0 5 ಅಂದ್ರೆ ನೋಡಿ ಇದೇ ಸ್ಟ್ರೇಟ್ ಲೈನ್ ಅಲ್ಲಿ ಬರುತ್ತೆ. ಅಂದ್ರೆ ನೋಡಿ ನಮ್ಗೆ ಇದು ಈಗ ಬಂದಿರೋದು. ಓಕೆ, ಈಗ ಮುಂಚೆ ಬಂದಿರೋದು ಈ ಲೈನ್ಸ್. ಇದು ಕೋಇನ್ಸಿಡೆಂಟ್ ಲೈನ್ಸ್ ಆಗಿರೋದ್ರಿಂದ ಇಲ್ಲಿ ಸೊಲ್ಯೂಷನ್ಸ್ ಮೆನಿ ಸೊಲ್ಯೂಷನ್ಸ್ ಇರ್ತವೆ ಅಲ್ವಾ, ಓವರ್ಲ್ಯಾಪ್ ಆಗಿರ್ತದಲ್ಲ ಲೈನು. ಸೊ ಅದಕ್ಕೆ ಇಲ್ಲಿ ಸೊಲ್ಯೂಷನ್ಸ್ ಸಾಕಷ್ಟು ಇರ್ತವೆ. ಸೊ ಇದಾಯ್ತು. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಇದರಲ್ಲಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? x - 5 ಇಸ್ ಈಕ್ವಲ್ಸ್ ಟು 8 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ 3x - 3y ಇಸ್ ಈಕ್ವಲ್ಸ್ ಟು 16 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇದನ್ನ ಫಸ್ಟ್ ನಾವು ಕಂಪೇರ್ ಮಾಡಿ ನೋಡೋಣ, ಕನ್ಸಿಸ್ಟೆಂಟ್ ಇದೆನಾ ಇನ್ಕನ್ಸಿಸ್ಟೆಂಟ್ ಇದೆನಾ ಅಂತ. ಸೊ ಕಂಪೇರ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? a1/a2 ಹಾಕೊಂತೀವಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಫಸ್ಟ್ ಈಕ್ವೇಶನ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅದೇ ರೀತಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ 3 ಇದೆ. ಇದನ್ನು ಕ್ಯಾನ್ಸಲೇಷನ್ ಹೋಗಲ್ಲ, ಇಷ್ಟೇ. b1/b2. b1 ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ y ಏನು ಇಲ್ಲ ಅಂದ್ರೆ 1 ಇದೆ, -1 ಇದೆ. ಓಕೆ, ಅದೇ ರೀತಿ b2 ನಲ್ಲಿ ಏನಿದೆ? ಕೋಎಫಿಷಿಯಂಟ್ ಆಫ್ y -3 ಇದೆ. ಓಕೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 1/3 ಉಳಿತು. ನೋಡಿ ಇಲ್ಲಿ ರೇಷಿಯೋ ಸೇಮ್ ಆಯ್ತಲ್ವಾ? a1/a2 ಇಸ್ ಈಕ್ವಲ್ಸ್ ಟು b1/b2 ಆಯ್ತು. ಸೊ ನಾವು c1/c2 ಕೂಡ ಕಂಪೇರ್ ಮಾಡೋಣ.
C1 ಏನಿದೆ 8 ಇದೆ, C2 ಏನಿದೆ 16 ಇದೆ. ಕ್ಯಾನ್ಸಲೇಷನ್ ಹೋಗುತ್ತೆ. ಸೊ 8 1 8 2 ಏನ್ ಬಂತು 1/2 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ A1/A2 is equals to B1/B2 ಇದೆ ಅಲ್ವಾ. ಈ ಟೂ ರೇಷಿಯೋಸ್ ಸೇಮ್ ಇದಾವೆ. ಆದ್ರೆ C1/C2 ಏನಿದೆಯಲ್ಲ ಇದು 1/2 ಬಂತು. ಸೊ ಏನ್ ಹೇಳ್ಬೋದು ನಾವು ನಾಟ್ ಈಕ್ವಲ್ಸ್ ಟು ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ರೆ ನಾವೇನಂತ ಹೇಳ್ತೀವಿ, ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ಇದ್ರೆ ಲೀನಿಯರ್ ಈಕ್ವೇಶನ್ಸ್ ಏನ್ ಹೇಳ್ತೀವಿ, ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಓಕೆ, ಅವ್ರಷ್ಟೇ ಅಲ್ವಾ ಕೇಳಿರೋದು, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದರೆ. ಇನ್ಕನ್ಸಿಸ್ಟೆಂಟ್ ಇದೆ ಇಲ್ಲಿಗೆ ಬಿಟ್ಬಿಡೋದು, ಕನ್ಸಿಸ್ಟೆಂಟ್ ಈಸ್ ಕನ್ಸಿಸ್ಟೆಂಟ್ obtain the solution graphically ಅಂತ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 2x plus y minus 6 is equal to 0 ಅಂತ ಒಂದು ಇಕ್ವೇಶನ್ ಇದೆ. 4x minus 2y minus 4 is equal to 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಇದನ್ನು ಅದೇ ರೀತಿ ಕಂಪೇರ್ ಮಾಡೋಣ. ಫಸ್ಟ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ನೋಡ್ಕೊಳ್ಳೋಣ. ಸೊ coefficient of x ಏನಿದೆ 2 upon coefficient of x in second equation is 4. ಕ್ಯಾನ್ಸಲೇಷನ್ ಹೋಗುತ್ತೆ. ಸೊ 2 1 2 2 ಏನ್ ಬಂತು 1/2 ಬಂತು. ಈಗ B1/B2 ಮಾಡೋಣ. B1 coefficient of y ಏನಿದೆ 1 ಇದೆ. B2 ಅಂದ್ರೆ ಸೆಕೆಂಡ್ ಇಕ್ವೇಶನ್ ಅಲ್ಲಿ -2 ಇದೆ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, A1/A2 is ನಾಟ್ ಈಕ್ವಲ್ ಟು B1/B2 ಆಗ್ತಾ ಇದೆ. ಇಲ್ಲಿ 1/2 ಇದೆ, ಇಲ್ಲಿ -1/2 ಇದೆ. ಸೊ ಇಲ್ಲಿ ಈಕ್ವಲ್ ಟು ಇಲ್ಲ. ಈಕ್ವಲ್ಸ್ ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳ್ತೀವಿ, ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ತೀವಿ. ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ. ಸೊ ಲೀನಿಯರ್ ಈಕ್ವೇಶನ್ ಕನ್ಸಿಸ್ಟೆಂಟ್ ಇದ್ರೆ ನಾವೇನ್ ಮಾಡ್ಬೇಕು, ಗ್ರಾಫಿಕಲಿ ಶೋ ಮಾಡ್ಬೇಕು. ಓಕೆ, ಸೊ ಅದಕ್ಕೂ ಮುಂಚೆ ಏನ್ ಮಾಡ್ಕೋಬೇಕು ನಾವು, ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ವೈ ಅಂತ ಹಾಕೊಳ್ಳೋಣ. ಫಸ್ಟ್ ಇಕ್ವೇಶನ್ ಏನಿದೆ 2x plus y minus 6 is equals to 0 ಇದೆ. ಸೊ ಈಗ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಏನಾದ್ರೂ ನಂಬರ್ಸ್ ತಗೋಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತಗೊಳ್ಳೋಣ, ಇಲ್ಲಿ 1 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತಗೊಂಡ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಬೇಕು. ವೈ ಈ -6 ನ ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ +6 ಆಯ್ತು. ಓಕೆ, 2 1 2 ಇಲ್ಲಿ ಬರೀತೀನಿ. 2 plus y is equals to 6. y is equals to 6. ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ -2 ಆಯ್ತು. 6 - 2 ಎಷ್ಟಾಯ್ತು, y is equals to 4 ಬಂತು. ಸೊ ಇಲ್ಲಿ ಬರೀತೀನಿ. ಈಗ ಇನ್ನೊಂದು ನಂಬರ್ ತಗೋಬೇಕು. ಸೊ x is equals to 2 ತಗೊಳ್ಳೋಣ. ಸೇಮ್ ಈಕ್ವೇಶನ್ 2x plus y is equals to 6. ಡೈರೆಕ್ಟ್ ಇಲ್ಲಿ ಈ ಕಡೆ ಹಾಕಿದ್ದೀನಿ. ಓಕೆ, ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ. ಸೊ 2 into 2 plus y is equals to 6 ಆಯ್ತು. 2 2s are 4 plus y is equals to 6. y is equals to 6. ಈ 4 ಈಕ್ವಲ್ಸ್ ಟು ಕಡೆ ಬಂದ್ರೆ -4 ಆಯ್ತು. y is equals to 6 - 4 is 2 ಬಂತು. ಸೊ 2 ಬಂತು. ಓಕೆ, ಅದೇ ರೀತಿ ಇನ್ನೊಂದು ಇಕ್ವೇಶನ್ಗೂ ಮಾಡೋಣ. ಇಲ್ಲಿ ಇಕ್ವೇಶನ್ ಏನಿದೆ 4x - 2y - 4 is equals to 0 ಇದೆ. ಈ -4 ನ ಈ ಕಡೆ ಕಳ್ಸಿದ್ರೆ +4 ಆಗತ್ತೆ. ಈಗ ನಾವು x ವ್ಯಾಲ್ಯೂ ತಗೊಳ್ಳೋಣ. ಸಪೋಸ್ x is equals to 0 ಅಂತ ತಗೊಳ್ಳೋಣ. ತಗೊಂಡ್ರೆ ಇದಿಷ್ಟು 0 ಆಗ್ಬಿಡತ್ತೆ. ಓಕೆ, 4 into x ಪ್ಲೇಸ್ ಅಲ್ಲಿ 0 ಹಾಕೋಣ, -2y. ಈ -4 ನ ಈ ಕಡೆ ಕಳ್ಸೋಣ, +4 ಆಯ್ತು. ಇದಿಷ್ಟು 0 ಆಯ್ತು. ಸೊ -2y is equals to 4 ಆಯ್ತು.
y is equals to 4. ಈ -2 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು, ಮೈನಸ್ ಹಾಗೆ ಇಡ್ಬೇಕು. 2 1 2 2 ಸೊ ಏನ್ ಬಂತು, y is equals to -2 ಇದೆ ನೋಡಿ, ಮೈನಸ್ ಇಗ್ನೋರ್ ಮಾಡಬಾರ್ದು. x 0 ತಗೊಂಡ್ರೆ y -2 ಇದೆ. ಓಕೆ, ಈಗ ಮತ್ತೆ ಅದೇ ರೀತಿ x is equals to ಏನ್ ತಗೊಳ್ಳೋಣ, 1 ತಗೊಳ್ಳೋಣ. ಓಕೆ, ಸೊ 4 ಇಂಟು ಎಕ್ಸ್ ಪ್ಲಸ್ 1 ಹಾಕೋಣ, -2y is equals to 4. 4 1 4 -2y is equals to 4. 2y -2y is equals to 4. ಈ 4 ನ ಈಕ್ವಲ್ಸ್ ಟು ಕಡೆ ಕಳಿಸಿ -4 ಆಯ್ತು. 4 4 0 ಆಯ್ತು. ಸೊ y is equals to 0 ಅಪಾನ್ ಈ -2 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ, 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ ಈಕ್ವಲ್ಸ್ ಟು 0. ಸೊ y is equals to ಏನ್ ಬಂತು ನಮ್ಗೆ, 0 ಬಂತು. ನಾವೇನ್ ತಗೊಂಡಿದ್ವಿ, x ಗೆ 1 ತಗೊಂಡಿದ್ವಿ, y ಗೆ 0 ಬಂತು. ಓಕೆ, ಈಗ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ನೋಡಿ, ಈಗ ಪ್ಲಾಟಿಂಗ್ ಮಾಡೋಣ. ಏನಿದಾವ್ ಕೋಆರ್ಡಿನೇಟ್ಸ್ ನೋಡಿ, x 1 ಇದ್ರೆ y 4 ಇದೆ. ಸೊ ಈ 1 ಲೈನ್ಗೆ ಹೆಂಗೆ ತಗೊಂಡು ಹೋಗ್ರಿ ಗ್ರಾಫ್ ಪೇಪರ್ ಮೇಲೆ, 4 ಎಲ್ಲಿ ಬರುತ್ತೋ ಇಲ್ಲಿ y ನಲ್ಲಿ ಆ ಲೈನ್ ವರೆಗೂ ಈ 1 ನ ತಗೊಂಡು ಹೋಗ್ಬೇಕು. ಸ್ಕೇಲ್ ಅಲ್ಲಿ ನೋಡಿ, ಇಲ್ಲಿ ಸ್ಟಾಪ್ ಮಾಡಿ. ಓಕೆ, ಇಲ್ಲಿ ಮಾರ್ಕ್ ಮಾಡಿ. ಆಯ್ತಾ? ಈಗ ಸೆಕೆಂಡ್ ಒನ್ ನೋಡಿ, x 2 ಇದ್ರೆ y ನು 2 ಇದೆ, +2 ಇದೆ ಅಂದ್ರೆ ಇಲ್ಲಿ ಹಿಂಗೆ ತಗೊಂಡೋಗ್ರಿ, ಮೇಲೆನೆ ಇಲ್ಲಿ ಬರುತ್ತೆ. ಇಲ್ಲಿ 2 ಇದೆ ಅಲ್ವಾ? ಸೊ ಈ ರೀತಿ ಆದ್ರೆ ಈಗ ನಾವು ಲೈನ್ ಡ್ರಾ ಮಾಡೋಣ. ಇಲ್ಲಿ 1 4 ಅಂತ ಬರೆಯೋಣ, ಇಲ್ಲಿ 2 2 ಅಂತ ಬರೆಯೋಣ. ಈಗ ಸೆಕೆಂಡ್ ಈಕ್ವೇಶನ್ ನೋಡಿ, x 0 ಇದ್ರೆ y -2 ಇದೆ ಅಂದ್ರೆ -2 ಅಂದ್ರೆ ಕೆಳಗಡೆ ಬರಬೇಕು, ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. x 0 ಅಂದ್ರೆ ಇಲ್ಲೇ, ರೈಟ್ ಸೈಡ್ ಇಲ್ಲ ಲೆಫ್ಟ್ ಸೈಡ್ ಇಲ್ಲ. ಓಕೆ, ಇನ್ನೊಂದೇನಿದೆ, 1 0 ಅಂದ್ರೆ x 1 ಇದ್ರೆ y 0 ಇದೆ ಅಂದ್ರೆ ಇಲ್ಲೇ. ಓಕೆ, ಈಗ ಇಲ್ಲಿ ಲೈನ್ ಡ್ರಾ ಮಾಡೋಣ. ನೋಡಿ, ಈ ರೀತಿ ಇಟ್ಕೊಂಡು ಕರೆಕ್ಟ್ ಈ ರೀತಿ ಡ್ರಾ ಮಾಡಿ. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ವಾ, 2 ಲೈನ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲ, ಈ ಪಾಯಿಂಟ್ ನಮ್ದು ಸೊಲ್ಯೂಷನ್. ಯಾಕಂದ್ರೆ ಇದು ನಮ್ಗೆ ಏನ್ ಬಂದಿತ್ತು ಕಂಪೇರ್ ಮಾಡಿದಾಗ, ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂದ್ರೆ ಓನ್ಲಿ 1 ಸೊಲ್ಯೂಷನ್ ಇರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿದೆ ಆಲ್ರೆಡಿ ನಾವಿಲ್ಲಿ ಬರ್ದಿದೀವಿ ನೋಡಿ, 2 2 ಅಂತ. ಅಂದ್ರೆ 2 2 ಅಂದ್ರೆ x is equals to 2 ಇದೆ, y is equals to 2 ಇದೆ. ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 2x - 2y - 2 is equals to 0 ಅಂತ ಒಂದು ಈಕ್ವೇಶನ್ ಇದೆ. 4x - 4y - 5 is equals to 0 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಫಸ್ಟ್ ಇದನ್ನು ಕಂಪೇರ್ ಮಾಡೋಣ. a1/a2 ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ನೋಡ್ಬೇಕಲ್ವಾ. ಸೊ a1 ಅಂದ್ರೆ ಕೋಎಫಿಷಿಯಂಟ್ ಆಫ್ x ಏನಿದೆ, ಒಂದು ಈಕ್ವೇಶನ್ 2 ಇದೆ, ಇನ್ನೊಂದು ಈಕ್ವೇಶನ್ 4 ಇದೆ. ಕ್ಯಾನ್ಸಲ್ ಮಾಡೋಣ, 2 1 2 2. ಸೊ ಏನ್ ಬಂತು, 1/2 ಬಂತು. ಈಗ b1/b2 ಮಾಡೋಣ. b1 ಏನಿದೆ ಅಂದ್ರೆ ಕೋಎಫಿಷಿಯಂಟ್ ಆಫ್ y ಏನಿದೆ, -2 ಇದೆ. ಅದೇ ರೀತಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ -4 ಇದೆ, ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 2 1 2 2. ಸೊ ಏನ್ ಬಂತು, 1/2 ಬಂತು. ಇಲ್ಲೇನ್ ನೋಡ್ತಾ ಇದ್ದೀವಿ, ಎರಡು ರೇಷಿಯೋ ಸೇಮ್ ಇದಾವೆ, a1/a2 is equals to b1/b2. ಸೊ ನಾವು ಕಾನ್ಸ್ಟೆಂಟ್ ಕೂಡ ಕಂಪೇರ್ ಮಾಡಬೇಕು.
ಸೊ ಕಾನ್ಸ್ಟೆಂಟ್ ಏನಿದೆ -2 ಒಂದರಲ್ಲಿದೆ, -5 ಒಂದರಲ್ಲಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನು ಉಳಿತು? 2/5 ಉಳಿತು. ಅಂದ್ರೆ ಇಲ್ಲೇನಾಗ್ತಾ ಇದೆ? A1/A2 ಈಸ್ ಈಕ್ವಲ್ಸ್ ಟು B1/B2 C1/C2 ಗೆ ನಾಟ್ ಈಕ್ವಲ್ಸ್ ಟು ಆಗ್ತಾ ಇದೆ ಅಲ್ವಾ? ಈ A1A2 1/2 ಇದೆ, ಇದನ್ನು 1/2 ಇದೆ, ಆದ್ರೆ ಕಾನ್ಸ್ಟೆಂಟ್ ಏನಿದೆ? 2/5 ಇದೆ ಅಲ್ವಾ? ನಾಟ್ ಈಕ್ವಲ್ಸ್ ಟು ಬಂತು. ಈ ರೀತಿ ಇದ್ರೆ ನಾವೇನಂತ ಕರಿತೀವಿ? ಲೈನ್ಸ್ ಆರ್ ಪ್ಯಾರಲಲ್ ಅಂತ ಕರಿತೀವಿ. ಲೈನ್ಸ್ ಆರ್ ಪ್ಯಾರಲಲ್ ಇದ್ರೆ ಏನಂತ ಹೇಳ್ತೀವಿ? ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಲ್ವಾ? ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಸೊಲ್ಯೂಷನ್ ಇರಲ್ಲ ಅಂತ ಅರ್ಥ. ಸೊ ಇನ್ಕನ್ಸಿಸ್ಟೆಂಟ್ ಇದ್ರೆ ನಾವೇನು ಗ್ರಾಫಿಕಲಿ ಶೋ ಮಾಡೋದೇನು ಬೇಕಾಗಿಲ್ಲ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಹಾಫ್ ದ ಪೆರಿಮೀಟರ್ ಆಫ್ ಎ ರೆಕ್ಟಾಂಗ್ಯುಲರ್ ಗಾರ್ಡನ್ whose length is 4 meter more than its width is 36 meter. Find the dimensions of the garden ಅಂತ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಒಂದು ರೆಕ್ಟಾಂಗ್ಯುಲರ್ ಗಾರ್ಡನ್ ಇದೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ? ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್. ಅಂದ್ರೆ ಪೆರಿಮೀಟರ್ ಆಫ್ ದ ರೆಕ್ಟಾಂಗ್ಯುಲರ್ ಗಾರ್ಡನ್ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಓಕೆ, ನೋಡಿ, perimeter of rectangle ಏನು? 2L plus 2B ಅಲ್ವಾ? ಟ್ವೈಸ್ ಆಫ್ ಲೆಂತ್ ಪ್ಲಸ್ ಟ್ವೈಸ್ ಆಫ್ ಬ್ರೆಡ್ತ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ? ಹಾಫ್ ಆಫ್ ಪೆರಿಮೀಟರ್ ಅಂತಂದ್ರೆ ಹಾಫ್ ಆಫ್ ಪೆರಿಮೀಟರ್. ಹಾಫ್ ಆಫ್ ಪೆರಿಮೀಟರ್ ಅಂದ್ರೆ ಏನು? 2 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ? L plus B ಉಳಿಯುತ್ತೆ. ಓಕೆ, ಈಸ್ ಈಕ್ವಲ್ಸ್ ಟು ಎಷ್ಟಿದೆ? 36 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ರೆಕ್ಟಾಂಗ್ಯುಲರ್ ಏನಿದೆ ಹಾಫ್ ದ ಪೆರಿಮೀಟರ್ ಆಫ್ ರೆಕ್ಟಾಂಗ್ಯುಲರ್ ಗಾರ್ಡನ್ ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದನ್ ವಿಡ್ತ್ ಈಸ್ 36 ಮೀಟರ್. ಅಂದ್ರೆ ಹಾಫ್ ದ ರೆಕ್ಟಾಂಗ್ಯುಲರ್ ಇಷ್ಟು ಬರ್ದ್ವಿ. ನೋಡಿ, ಈಗ ಇದು 2 ಕ್ಯಾನ್ಸಲ್ ಆಯ್ತು. ನಮ್ಗೇನ್ ಉಳಿತು? L plus B is equals to 36 ಅಂತ ಉಳಿತು. ಸೊ ನಾವೀಗ ಲೆಟ್ ಮಾಡ್ಕೊಳ್ಳೋಣ. ಏನಂತ? ಲೆಟ್ ದ ಲೆಂತ್ ಆಫ್ ದ ಗಾರ್ಡನ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಅದೇ ರೀತಿ ಲೆಂತ್ ವಿಡ್ತ್ ಆರ್ ಬ್ರೆಡ್ತ್ ಆಫ್ ಗಾರ್ಡನ್ ಬಿ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಮೀಟರ್ಸ್ ಅಂತ ಇಟ್ಕೋಬೇಕು, ಯೂನಿಟ್ಸ್ ಇದಾವಲ್ವಾ? ಸೊ ಇದು ಎಕ್ಸ್ ಮೀಟರ್, ಇದು ವೈ ಮೀಟರ್ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಇಲ್ಲೇನೋ ಲೆಂತ್ ಪ್ಲಸ್ ಬ್ರೆಡ್ತ್ ಅಲ್ವಾ ಇಸ್ ಈಕ್ವಲ್ಸ್ ಟು 36 ಆಯ್ತು. ಅಂದ್ರೆ ಇಲ್ಲಿ ಏನಾಯ್ತು? ನಮ್ಗೆ ಎಕ್ಸ್ ವೈ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ? ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36 ಅಂತ ಆಯ್ತು, ಒಂದು ಇಕ್ವೇಶನ್. ಈಗ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡಿ, ಹೂಸ್ ಲೆಂತ್ ಈಸ್ 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್. ಅಂದ್ರೆ ಇಲ್ಲಿ ಲೆಂತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಎಕ್ಸ್ ಎಷ್ಟಿದೆ? 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಇದೆ. ಅಂದ್ರೆ ಈ ವಿಡ್ತ್ ವೈ ಅಂತ, ಬ್ರೆಡ್ತ್ ವೈ ಅಂತ ಲೆಟ್ ಮಾಡ್ಕೊಂಡಿದೀವಲ್ವಾ? ವೈ ಪ್ಲಸ್ 4 ಇದೆ. ನೋಡಿ, 4 ಮೀಟರ್ ಮೋರ್ ದ್ಯಾನ್ ಇಟ್ಸ್ ವಿಡ್ತ್ ಎಷ್ಟಿದೆಯೋ ಅದಕ್ಕಿಂತ 4 ಹೆಚ್ಚಿಗೆ ಇದೆ. ಯಾವುದು? ಲೆಂತ್. ಸೊ ಇದು ಒಂದು ಈಕ್ವೇಶನ್ ಆಯ್ತು ನಮ್ಗೆ. ಓಕೆ, ಈಗ ನಾವು ಏನ್ ಮಾಡ್ಕೋಬೇಕು? ಇದು ಫಸ್ಟ್ ಈಕ್ವೇಶನ್ ಅನ್ಕೊಂಡ್ರೆ ಇದು ಸೆಕೆಂಡ್ ಈಕ್ವೇಶನ್ ಅನ್ಕೊಳ್ಳಿ. ಈಗ ನಾವು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಆಸ್ ಯೂಶುವಲ್. ನೋಡಿ, ಇಲ್ಲಿ ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ಈಗ ನಾವು ಎಕ್ಸ್ ಗೆ ಒಂದು ವ್ಯಾಲ್ಯೂ ತಗೊಂಡ್ರೆ ವೈ ಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನ ಬರ್ಕೊಂಡು ತಗೋಣ. ಈಗ ನಾವು ಎಕ್ಸ್ ಗೆ ಯಾವ ವ್ಯಾಲ್ಯೂ ತಗೋಬೇಕು? ನೋಡಿ, 36 ಇದೆ ಅಲ್ವಾ? 36 ಅಂದ್ರೆ ನಮ್ ಗ್ರಾಫ್ ಅಲ್ಲಿ ಎಷ್ಟು ದೊಡ್ಡದಾಗತ್ತೆ? ಅಷ್ಟು ದೊಡ್ಡ ದೊಡ್ಡ ನಂಬರ್ಸ್ ನಮ್ಗೆ ಕಡಿಮೆ ಆಗತ್ತಲ್ವಾ? ತುಂಬಾ ದೊಡ್ಡದಾಗತ್ತೆ ಬರೆಯೋದಕ್ಕೆ. ಸೊ ನಾವೇನ್ ಮಾಡೋಣ? ಈಗ 4 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ ಇಲ್ಲಿ? ಸೊ ಅದಕ್ಕೆ ಈ ಎಕ್ಸ್ ವೈ ಕೂಡ ನಾವೇನ್ ಲೆಟ್ ಮಾಡ್ಕೊಳ್ಳೋಣ? 4 ಟೇಬಲ್ಸ್ ಅಲ್ಲಿ ಬರುವಂತ ನಂಬರ್ಸ್ ನ ಲೆಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಎಕ್ಸ್ ಲೆಟ್ 20 ಆದ್ರೆ ಏನಾಯ್ತು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 36 ಇದೆ.
ಎಕ್ಸ್ ಪ್ಲೇಸ್ ಅಲ್ಲಿ 20 ಹಾಕೋಣ. y is equals to 36. ಈಗ y is equals to ಏನಾಯ್ತು 36. ಈ 20 equals to ಕಡೆ ಹೋದ್ರೆ -20 ಆಯ್ತು. y is equals to 36 minus 20 16 ಬಂತು. ಅಂದ್ರೆ x 20 ತಗೊಂಡ್ರೆ ನಮ್ಗೆ y 16 ಬಂತು. ಓಕೆ, ಈಗ ಇನ್ನೊಂದು ವ್ಯಾಲ್ಯೂ ತಗೋಬೇಕಲ್ವಾ. x is equals to ಏನ್ ತಗೊಳ್ಳೋಣ, 24 ತಗೊಳ್ಳೋಣ. 24 ತಗೊಳ್ಳೋಣ. ಸೇಮ್ ಈಕ್ವೇಶನ್, x plus y is equals to 36. x ಪ್ಲೇಸ್ ಅಲ್ಲಿ 24 ಹಾಕೋಣ. ಪ್ಲಸ್ y is equals to 36. y is equals to 36. ಈ 24 ಈಕ್ವಲ್ಸ್ ಟು ಕಡೆ ಬಂದ್ರೆ ಮೈನಸ್ ಆಯ್ತು. y is equals to 36 minus 24 ಎಷ್ಟಾಯ್ತು ನೋಡಿ. 36, 24 ಮೈನಸ್ ಮಾಡಿ. 6 minus 4 is 2. 3 minus 2 is 1. ಸೊ 12 ಬಂತು. ಸೊ ಇಲ್ಲಿ 24 ತಗೊಂಡ್ರೆ y ಎಷ್ಟು ಬಂತು ನಮಗೆ 12 ಬಂತು. ಆಯ್ತಾ. ಈಗ ಈ ಈಕ್ವೇಶನ್ ಮಾಡೋಣ. ಈಗ ಇಲ್ಲಿ ಏನಾಗಿದೆ, x is equals to y plus 4 ಆಗಿದೆ ಅಲ್ವಾ. ಸೊ ನಾವು ಇಲ್ಲಿ y ಲೆಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬರ್ಕೊಂತೀನಿ ಪ್ಲೇಸ್. ಇಲ್ಲಿನೂ ಅಷ್ಟೇ 4 ಟೇಬಲ್ಸ್ ಅಲ್ಲಿ ಬರುವಂತದ್ದು ಲೆಟ್ ಮಾಡ್ಕೊಳ್ಳೋಣ. y is equals to 4 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಡೈರೆಕ್ಟ್ ಆನ್ಸರ್ ಬಂದ್ಬಿಡತ್ತೆ. x is equals to y ಪ್ಲೇಸ್ ಅಲ್ಲಿ 4 ಹಾಕೋಣ. 4 plus 4 ಅಂದ್ರೆ ಎಷ್ಟಾಯ್ತು 8 ಆಯ್ತು. ಅಂದ್ರೆ x is equals to 8 ಬಂತು. ಓಕೆ, ಅದೇ ರೀತಿ y is equals to ಇನ್ನೊಂದು ನಂಬರ್ ಏನ್ ಇಟ್ಕೊಳ್ಳೋಣ, 8 ಇಟ್ಕೊಳ್ಳೋಣ. ಸೊ ಇಕ್ವೇಶನ್ ಏನಿದೆ, x is equals to y plus 4 ಇದೆ. ಸೊ x is equals to y ಪ್ಲೇಸ್ ಅಲ್ಲಿ 8 ಹಾಕೋಣ. ಸೊ x is equals to ಏನ್ ಬಂತು, 8 plus 4 12 ಬಂತು. ಅಂದ್ರೆ y 8 ಲೆಟ್ ಮಾಡ್ಕೊಂಡ್ರೆ x ಎಷ್ಟು ಬಂತು 12 ಬಂತು. ಓಕೆ, ಈಗ ನಾವು ಈ ವ್ಯಾಲ್ಯೂಸ್ ನ ಬರ್ಕೊಂಡು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಇದನ್ನ ರಬ್ ಮಾಡಿ ಇಲ್ಲಿ ನಾನು ಬರೀತೀನಿ. ಕೋಆರ್ಡಿನೇಟ್ಸ್ ಬರ್ಕೊಳ್ಳೋಣ. x 20 ಇದ್ರೆ y ಎಷ್ಟಿದೆ 16 ಇದೆ. ಇನ್ನೊಂದು 24 ಇದ್ರೆ y 12 ಇದೆ. ಇದು ಒಂದು ಇಕ್ವೇಶನ್ ಆಯ್ತು. ಇನ್ನೊಂದು ಇಕ್ವೇಶನ್ದು x 8 ಇದ್ರೆ y 4 ಇದೆ. x 12 ಇದ್ದಾಗ y 8 ಇದೆ. ಓಕೆ, ಈಗ ಇದಿಷ್ಟು ರಬ್ ಮಾಡಿ ಗ್ರಾಫ್ ಡ್ರಾ ನೋಡಿ. ಇಲ್ಲಿ ಏನ್ ಮಾಡೋಣ, ನಾವು 1 ಯೂನಿಟ್ ಇಸ್ ಈಕ್ವಲ್ಸ್ ಟು 4 ಮೀಟರ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ನಂಬರ್ಸ್ ಇದಾವಲ್ವಾ. ಸೊ ನಾವು ಚಿಕ್ಕದ್ರಲ್ಲೇ ಮಾಡ್ಕೋಬಹುದು. ಸೊ 1 ಯೂನಿಟ್ 4 ಅಂದ್ರೆ 4 ಟೇಬಲ್ಸ್ ಅಲ್ಲಿ ಬರುವಂತ ನಂಬರ್ಸ್ ಬರಿಬೇಕು. 4, 8, 12, 16 ಹತ್ರ ಬರ್ಕೊಂಡಿದೀನಿ. ಓಕೆ, ಈಗ ಕೋಆರ್ಡಿನೇಟ್ಸ್ ಏನಿದಾವೆ ನೋಡಿ. ಫಸ್ಟ್ ಒನ್ ಏನಿದೆ 20. x 20 ಇದ್ರೆ y ಎಷ್ಟಿದೆ 16. 16 ಅಂದ್ರೆ ನೋಡಿ ಇಲ್ಲಿ ಬರುತ್ತೆ. 16 ಎಲ್ಲಿ ಬರುತ್ತೋ ಅಲ್ಲೇವರೆಗೂ ಈ 20 ಲೈನ್ ಅಲ್ಲೇ ತಗೊಂಡು ಹೋಗ್ಬೇಕು. ಓಕೆ, ಇಲ್ಲಿ ಬರುತ್ತೆ. ಓಕೆ, ನೋಡಿ ಇಲ್ಲಿ ಬರುತ್ತಲ್ವಾ. ಸೊ ಇಲ್ಲಿ ಮಾರ್ಕ್ ಮಾಡ್ಬೇಕು ಈ ರೀತಿ. ಸೆಕೆಂಡ್ ಒನ್ ಏನಿದೆ 24 ಇದೆ. x 24 ಇದ್ದ y ಎಷ್ಟಿದೆ 12 ಇದೆ. ಪ್ಲಸ್ 12 ಅಂದ್ರೆ ಮೇಲೇನೆ ತಗೊಂಡು ಹೋಗ್ಬೇಕು. ಎಲ್ಲವರಿಗೆ ತಗೊಂಡು ಹೋಗ್ಬೇಕು 12 ಬರೋವರೆಗೂ ತಗೊಂಡು ಹೋಗ್ಬೇಕು. ನೋಡಿ ಇಲ್ಲಿ 12 ಬರ್ತಾ ಇದೆ. ಸೊ ಈ ರೀತಿ ಆದ್ರ ಮೇಲೆ ನಾವು ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಲೈನ್ಸ್ ಡ್ರಾ ಮಾಡೋಣ. ಪೆನ್ಸಿಲ್ ಶಾರ್ಪ್ ಮಾಡಿಕೊಂಡು ನೀಟಾಗಿ ಡ್ರಾ ಮಾಡಿ ಗ್ರಾಫ್ ಬುಕ್ ಅಲ್ಲಿ. ಇಲ್ಲಿ ಬರೆಯೋಣ ಕೋಆರ್ಡಿನೇಟ್ಸ್. ಫಸ್ಟ್ ಒನ್ 20, 16 ಇತ್ತು. ಸೆಕೆಂಡ್ ಒನ್ 24, 12 ಇತ್ತು. ಓಕೆ, ಈಗ ಸೆಕೆಂಡ್ ಇಕ್ವೇಶನ್ ಮಾಡೋಣ. ನೋಡಿ ಸೆಕೆಂಡ್ ಇಕ್ವೇಶನ್ ಏನಿದೆ 8 ಇದೆ. x 8 ಇದ್ದಾಗ y 4 ಇದೆ. ಅಂದ್ರೆ ಇಲ್ಲೇ ಬಂತು ನೋಡಿ, ಇಲ್ಲೇ 4 ಇದೆ ಅಲ್ವಾ. ಸೊ 4 ಬರೋವರೆಗೂ ಇಲ್ಲಿ ಮೇಲೆ ತಗೊಂಡು
ಸೆಕೆಂಡ್ ಒನ್ ಏನಿದೆ, ಎಕ್ಸ್ 12 ಇದ್ರೆ ವೈ 8 ಇದೆ, ಅಂದ್ರೆ ಹೀಗೆ ತಗೊಂಡೋಗಿ ಇಲ್ಲಿ ಬರುತ್ತೆ ನೋಡಿ. ಓಕೆ, ಇಲ್ಲಿ ಬರೋವರೆಗೂ. ಓಕೆ, ಈ ರೀತಿ. ಈಗ ಇದಕ್ಕೇನು ಲೈನ್ ಡ್ರಾ ಮಾಡೋಣ. ಓಕೆ, ಲೈನ್ ಡ್ರಾ ಮಾಡೋಣ ನೋಡಿ. ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ಸ್ ಬರಬೇಕು. ಈ ರೀತಿ ಡ್ರಾ ಮಾಡಿದ್ವಿ. ಈಗ 2 ಲೈನ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ, ಇಲ್ಲಿ ಅಲ್ವಾ. ಸೊ ಈ ಪಾಯಿಂಟ್ ಏನಿದೆ ಅಲ್ಲ, ಇದೇ ಸೊಲ್ಯೂಷನ್. ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಒಂದು ಸೊಲ್ಯೂಷನ್ ಸಿಕ್ಕಿದೆ ನಮ್ಗೆ. ಅದೇನದು ಆಲ್ರೆಡಿ ಮಾರ್ಕ್ ಮಾಡಿದೀವಿ ನೋಡಿ, 2016 ಅಂತ. ಸೊ ಅದನ್ನೇ ನಾವು ಹೇಳ್ಬೋದು, ಸೊಲ್ಯೂಷನ್ ಈಸ್ 2016 ಅಂತ. ಬಟ್ ನಾವು ಇಷ್ಟೇ ಹೇಳಂಗಿಲ್ಲ, ಯಾಕಂದ್ರೆ ಅವ್ರ ಕ್ವಶನ್ ಏನ್ ಕೇಳಿದ್ದಾರೆ, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್ ಅಂತ ಕೇಳಿದ್ದಾರೆ. ಸೊ ಡೈಮೆನ್ಷನ್ಸ್ ಅಂದ್ರೆ ಲೆಂತ್ ಅಂಡ್ ಬ್ರೆಡ್ತ್. ಸೊ ನಾವೇನ್ ಹೇಳೋಣ, ಲೆಂತ್ ಆಫ್ ದ ಗಾರ್ಡನ್ ಈಸ್, ಲೆಂತ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ, ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಲ್ವಾ. ಸೊ ಎಕ್ಸ್ ಇಲ್ಲಿ ಏನ್ ಬಂದಿದೆ, 20 ಬಂದಿದೆ. ಸೊ 20 ಮೀಟರ್ಸ್. ಸೇಮ್ ಅದೇ ರೀತಿ ಬ್ರೆಡ್ತ್, ಬ್ರೆಡ್ತ್ ಆಫ್ ದ ಗಾರ್ಡನ್ ಈಸ್, ಬ್ರೆಡ್ತ್ ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ವೈ 16 ಬಂದಿದೆ, 16 ಮೀಟರ್ಸ್. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬರಿಬೇಕು ನಾವು ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. 6 ಏನ್ ಕೊಟ್ಟಿದ್ದಾರೆ, ಗಿವನ್ ದ ಲೀನಿಯರ್ ಈಕ್ವೇಶನ್ 2x plus 3y minus 8 is equals to 0. Write another linear equation in two variables such that the geometrical representation of the pair so formed is intersecting lines, parallel lines and coincident lines ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಲೀನಿಯರ್ ಈಕ್ವೇಶನ್. ಅವ್ರೇನ್ ಹೇಳಿದ್ರೆ, ಇನ್ನೊಂದು ಈಕ್ವೇಶನ್ ಲೀನಿಯರ್ ಈಕ್ವೇಶನ್ ಮಾಡಿ 2 ವೇರಿಯೇಬಲ್ಸ್ ಅಲ್ಲಿ. ಅದು ಯಾವ ರೀತಿ ಇರಬೇಕು ಅಂತಂದ್ರೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು. ಅಂದ್ರೆ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಲ್ವಾ, ಆ ರೀತಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗ್ಬೇಕು. ಇನ್ನೊಂದು ಪ್ಯಾರಲಲ್ ಲೈನ್ಸ್ ಆಗ್ಲಿ, ಇನ್ನೊಂದು ಕೋಇನ್ಸಿಡೆಂಟ್ ಲೈನ್ಸ್ ಆಗ್ಲಿ ಅಂತ. ಓಕೆ, ಅದಕ್ಕೆ ನಾವು ರೇಷಿಯೋಸ್ ಯಾವ ರೀತಿ ಇಟ್ಕೊಳ್ತೀವಿ ಅಂತ ನಾನು ಈ ರೀತಿ ಬರ್ಕೊಂಡಿದ್ದೀನಿ ನೋಡಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ನಾವು ರೇಷಿಯೋ ಏನಂತ ತಗೊಂತೀವಿ, A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಲ್ವಾ. ಸೊ ನಾವು ಈ ರೀತಿ ಇರುವಾಗ ನೋಡಿ, ಇಲ್ಲಿ 2x ಇದೆ, ನಾವು ಏನಾದ್ರೂ ಬರ್ಕೋಬಹುದಲ್ವಾ, ಯಾಕಂದ್ರೆ ನಾಟ್ ಈಕ್ವಲ್ ಟುನೇ ಬರೋದಿದೆ. ಏನಾದ್ರೂ ಬರ್ಕೊಳ್ಳಿ. ಇಲ್ಲಿ 5x ಅಂತ ಬರೆಯೋಣ, ಪ್ಲಸ್ ಇಲ್ಲಿನೂ ಅಷ್ಟೇ 3y ಇದ್ರೆ ನಾವು ಏನಾದ್ರು ಬೇರೆ ಬರೆಯೋಣ, 2y ಬರೆಯೋಣ. ಇಲ್ಲಿ -8 ಆದ್ರೂ ಬರೀರಿ, ಇಲ್ಲಿನೂ ಚೇಂಜ್ ಆದ್ರೂ ಬರೀರಿ, ಏನಾದ್ರೂ ಬರಬಹುದು. ಇವೇ ನಂಬರ್ಸ್ ಅಂತ ಏನೂ ಇಲ್ಲ. ಓಕೆ, ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ, A1/A2 ಏನಾಗತ್ತೆ, ಅಲ್ಲಿ 2 ಇದೆ, ಇಲ್ಲಿ 5 ಇದೆ. ಇಲ್ಲಿ B1 ನಲ್ಲಿ ಏನಿದೆ, 3 ಇದೆ, ಇಲ್ಲಿ 2 ಇದೆ. ಅಂದ್ರೆ 2 ಈಕ್ವಲ್ಸ್ ಆಯ್ತಾ? ಇಲ್ಲ. ಸೊ ನಾವೇನ್ ಹೇಳ್ತೀವಿ, ನಾಟ್ ಈಕ್ವಲ್ ಟು, ಅಂದ್ರೆ ಇದಕ್ಕೆ ಮ್ಯಾಚ್ ಆಯ್ತು ಅಲ್ವಾ. ಸೊ ಅದೇ ರೀತಿ ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಗೆ ಯಾವ ರೇಷಿಯೋಸ್ ನೋಡ್ತೀವಿ ನಾವು, A1/A2 is equals to B1/B2 is not equals to C1/C2 ಅಂತ ಹೇಳ್ತೀವಿ ಅಲ್ವಾ. ಈ ರೀತಿ ಇರ್ಬೇಕು ರೇಷಿಯೋಸ್, ಅವಾಗ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ನೋಡಿ, ಈಗ A1A2 ಸೇಮ್ ಇರ್ಬೇಕು ಅಲ್ವಾ ರೇಷಿಯೋ. ಸೊ 2 ಮಲ್ಟಿಪಲ್ ತಗೊಳ್ಳೋಣ, ಅಂದ್ರೆ 2ಗೆ ಡಬಲ್ ತಗೊಳ್ಳೋಣ. 4x ಡಬಲ್ ತಗೋಬೇಕಂತ ಏನು ಇಲ್ಲ, ನಾವು ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಆಗಿರ್ಬೇಕು ರೇಷಿಯೋಸ್, ಆ ರೀತಿ ತಗೋಬೇಕು. ನಾನಿಲ್ಲಿ ಡಬಲ್ ತಗೊಳ್ತಾ ಇದ್ದೀನಿ, ಈಸಿ ಆಗುತ್ತೆ ಅಂತ. ಇಲ್ಲಿನೂ ಅಷ್ಟೇ 3 ಇದೆ ಅಲ್ವಾ, ಇಲ್ಲಿ 2 2s ಹೇಗೆ ಬರುತ್ತೋ ಇಲ್ಲಿನೂ 3 2s ಬರ್ಬೇಕು. ಸೊ ಇಲ್ಲಿನೂ ಡಬಲ್ ಆಯ್ತು, 6y. ಇಲ್ಲಿ ನಾಟ್ ಈಕ್ವಲ್ ಟು ಬರ್ಬೇಕಲ್ವಾ. ಸೊ ಇಲ್ಲಿ 8 ಇದೆ, ನಾವ್ ಇಲ್ಲಿ ಡಬಲ್ ತಗೊಳೋದು ಬೇಡ, ಬೇರೆ ತಗೊಳ್ಳೋಣ ನಂಬರ್. ಓಕೆ, ಈಗ ನಾವು ರೇಷಿಯೋಸ್ ಬರೆಯೋಣ ನೋಡಿ. ಇಲ್ಲಿ ಏನಿದೆ, 2 ಇದೆ ಅಪಾನ್ ಇಲ್ಲಿ 4 ಆಯ್ತು.
ಈಕ್ವಲ್ಸ್ ಟು ಇಲ್ಲಿ B1 ಏನಿದೆ 3 ಇದೆ, ಇಲ್ಲೇನಾಯ್ತು 6 ಆಯ್ತು. ನೋಡಿ ಕ್ಯಾನ್ಸಲೇಷನ್ ಆದ್ರೆ ಇಲ್ಲಿ 1/2 ಬಂತು, ಇಲ್ಲಿ 1/2 ಬರುತ್ತೆ. ಈಸ್ ನಾಟ್ ಈಕ್ವಲ್ ಟು ಕಾನ್ಸ್ಟೆಂಟ್ ಏನಿದೆ ಇಲ್ಲಿ -8 ಇದೆ, ಇಲ್ಲೇನಿದೆ -20 ಇದೆ ಅಲ್ವಾ. ಕ್ಯಾನ್ಸಲ್ ಮಾಡಿದ್ರೆ 1/2 ಬರುತ್ತಾ ಇದು? ಇಲ್ಲ. ನೋಡಿ 4 2s 4 5s ಬರುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2/5 ಬರುತ್ತೆ, ಇಲ್ಲಿ 1/2 ಬರುತ್ತೆ. ಅಂದ್ರೆ ನಮ್ಗೆ ಈ ರೇಷಿಯೋ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿ ಆಯ್ತು. ಇನ್ನು ಕೋಇನ್ಸಿಡೆಂಟ್ ಲೈನ್ಸ್. ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ರೇಷಿಯೋ? A1/A2 is equals to B1/B2 is equals to C1/C2. ಅಂದ್ರೆ ಎಲ್ಲವೂ ಈಕ್ವಲ್ ಇರ್ತವೆ ಇಲ್ಲಿ ರೇಷಿಯೋಸ್. ಸೊ ಆ ರೀತಿ ಇರುವಾಗ ನಾವು ಎಲ್ಲವೂ ಡಬಲ್ ತಗೊಂಡ್ಬಿಡೋಣ. ಓಕೆ, 2x ಇದೆಯಲ್ಲ, ನಾವು 4x ತಗೊಳ್ಳೋಣ, ಪ್ಲಸ್ ಇಲ್ಲಿ 3y ಇದ್ರೆ ಇಲ್ಲಿ ನಾವು 6y ತಗೊಳ್ಳೋಣ, ಮೈನಸ್ ಇಲ್ಲಿ 8 ಇದ್ರೆ ಇಲ್ಲಿ 16 ತಗೊಳ್ಳೋಣ. ಓಕೆ, ಈಗ ನಾವು A1/A2 ಬರೆಯೋಣ. ನೋಡಿ ಇಲ್ಲಿ 2 ಇದೆ, 2/4 is equals to B1/B2 ಬಂದ್ರೆ 3/6. ನೋಡಿ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು? 1/2 ಬಂತು, ಇಲ್ಲಿನೂ 1/2 ಬಂತು. is equals to ಕಾನ್ಸ್ಟೆಂಟ್ ಇಲ್ಲಿ -8 ಇದೆ, ಇಲ್ಲಿ -16 ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಇಲ್ಲಿನೂ 1/2 ಬರುತ್ತೆ. ಅಂದ್ರೆ ನಮ್ಗೆ ಈ ರೇಷಿಯೋ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಅವ್ರು ಕೇಳ್ದಂಗೆನೆ ನಾವು ಇನ್ನೊಂದು ಲೀನಿಯರ್ ಇಕ್ವೇಶನ್ ಫಾರ್ಮೇಶನ್ ಮಾಡಿದ್ವಿ. ಅಂದ್ರೆ ಈ ಲೀನಿಯರ್ ಇಕ್ವೇಶನ್ ಇವೆ. ಓಕೆ, ಇದು ನಾವು ವೆರಿಫೈ ಮಾಡಿರೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ 7th one ಏನ್ ಕೊಟ್ಟಿದ್ದಾರೆ? ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಶನ್ಸ್ x minus y plus 1 is equals to 0 and 3x plus 2y minus 12 is equals to 0 ಅಂತ 2 equations ಕೊಟ್ಟಿದ್ದಾರೆ. ಇನ್ನು ಏನು ಹೇಳಿದ್ದಾರೆ? ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂಡ್ ದ ಎಕ್ಸ್ ಆಕ್ಸಿಸ್ ಅಂಡ್ ಶೇಡ್ ದ ಟ್ರಯಾಂಗುಲರ್ ರೀಜನ್ ಅಂತ ಹೇಳಿದ್ದಾರೆ. ಓಕೆ, ಗ್ರಾಫ್ ಡ್ರಾ ಮಾಡಕ್ ಹೇಳಿದರೆ ಈ 2 equations ನ ತಗೊಂಡು ಆಮೇಲೆ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸ್ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅದನ್ನ ಶೇಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ನಾವು ಈಕ್ವೇಶನ್ಸ್ ನ ಹಾಕೊಂಡು ನಮ್ಗೆ ಕೋಆರ್ಡಿನೇಟ್ಸ್ ಬೇಕಲ್ವಾ, ಸೊ ನಾವು ಈ ರೀತಿ ಹಾಕೊಳ್ಳೋಣ ಬಾಕ್ಸ್. ಫಸ್ಟ್ ಇಕ್ವೇಶನ್ ಏನಿದೆ? x minus y plus 1 ಅಂತ ಇದೆ. ಸೊ ನಾವು ವ್ಯಾಲ್ಯೂ ಇಟ್ಕೋಬೇಕು. x is equals to 0 ಅಂತ ಇಟ್ಕೊಳ್ಳೋಣ. ಓಕೆ, ಸೊ x ಪ್ಲೇಸ್ ಅಲ್ಲಿ 0 ಹಾಕೋಣ, ಮೈನಸ್ y, ಈ 1 ನ ಈಕ್ವಲ್ಸ್ ಕಡೆ ಕಳ್ಸಿದ್ರೆ ಏನಾಗುತ್ತೆ? -1 ಆಯ್ತು ಅಲ್ವಾ. ಸೊ ಇಲ್ಲೇನ್ ಬಂತು? -1 is equal -y is equals to -1 ಅಂತ ಬಂತು. ಮೈನಸ್ ಮೈನಸ್ ಕ್ಯಾನ್ಸಲ್ಸ್, y is equals to 1 ಅಂತ ಬಂತು ಅಲ್ವಾ. ಈಗ y ಲೆಟ್ ಮಾಡ್ಕೊಳ್ಳೋಣ. ಓಕೆ, y is equals to 0 ಅಂತ ಇಟ್ಕೊಳ್ಳೋಣ. ಈ x ಗೆ ಏನ್ ಬರುತ್ತೆ ನೋಡೋಣ. ನೋಡಿ x ಇಕ್ವೇಶನ್ ಏನಿದೆ? x minus y is equals to -1 ಇದೆ ಅಲ್ವಾ. ಈ 1 ನ ಈ ಕಡೆ ಕಳ್ಸಿದ್ವಿ. ಈಗ y ಪ್ಲೇಸ್ ಅಲ್ಲಿ 0 ಹಾಕೋಣ, is equals to -1 ಅಂದ್ರೆ x is equals to -1 ಬರುತ್ತೆ. ಓಕೆ, ಅದೇ ರೀತಿ ಇನ್ನೊಂದು ಇಕ್ವೇಶನ್ ಸಹ ಇಲ್ಲಿ ಮಾಡೋಣ. x y ಇಲ್ಲಿ ಸಹ ನೋಡಿ ಈಕ್ವೇಶನ್ ಬರ್ಕೊಳ್ತೀನಿ. 3x plus 2y minus 12 is equals to 0. ಸೊ ಇಲ್ಲಿ ಸಹ x is equals to 0 ಅಂತ ಲೆಟ್ ಮಾಡ್ಕೊಳ್ಳೋಣ. 0 ಆದ್ರೆ ಇದಿಷ್ಟು 0 ಆಗ್ಬಿಡತ್ತೆ ನಮ್ಗೆ. ಸೊ 3 into 0, x ಪ್ಲೇಸ್ ಅಲ್ಲಿ 0 ಹಾಕಿದ್ವಿ, ಪ್ಲಸ್ 2y, ಈ 12 ನ ಈಕ್ವಲ್ಸ್ ಈ ಕಡೆ ಕಳ್ಸ್ಬಿಡೋಣ, ಪ್ಲಸ್ 12 ಆಗ್ಬಿಡತ್ತೆ. ಓಕೆ, 3 into 0 0 ಆಯ್ತು. ಸೊ 2y is equals to 12 ಆಯ್ತು. y is equals to 12, ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. 2 1s 2 6. ಸೊ ಏನ್ ಬಂತು? y is equals to 6 ಬಂತು. ಓಕೆ, ಈಗ ಇನ್ನೊಂದು ನಂಬರ್ ಲೆಟ್ ಮಾಡ್ಕೊಳ್ಳೋಣ. ಇನ್ನೊಂದು ನಂಬರ್ ಇಲ್ಲಿನೂ ಸಹ y is equals to 0 ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಸೇಮ್ ಫಾರ್ಮ್ ಇದು ಇಕ್ವೇಶನ್
3x ಮೈನಸ್ ಪ್ಲಸ್ 2y ಮೈನಸ್ 12 ಇಸ್ ಈಕ್ವಲ್ ಟು 0. ಈಗ y ಪ್ಲೇಸ್ ಅಲ್ಲಿ 0 ಪುಟ್ ಮಾಡೋಣ. ಮೈನಸ್ 12 ಈಕ್ವಲ್ಸ್ ಟು 12 ಹಾಕ್ಬಿಡೋಣ. ಓಕೆ, ಈ 12 ಈಕ್ವಲ್ಸ್ ಟು ಕಳಿಸ್ಬಿಟ್ರೆ ಪ್ಲಸ್ 12 ಆಯ್ತು. 2 0 0 ಆಯ್ತು. ಸೊ ಏನ್ ಉಳಿತಿಲ್ಲ ನಮಗೆ? 3x ಇಸ್ ಈಕ್ವಲ್ಸ್ ಟು 12 ಉಳಿತು. x ಇಸ್ ಈಕ್ವಲ್ಸ್ ಟು 12. ಈ 3 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಆಗುತ್ತೆ ನೋಡಿ. 3 1 3 4. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬಂತು ನಮಗೆ? 4 ಬಂತು. ಸೊ y 0 ಇಟ್ಕೊಂಡ್ರೆ ನಮಗೆ ಎಕ್ಸ್ ಎಷ್ಟು ಬಂತು? 4 ಬಂತು. ಓಕೆ, ಈಗ ನಾವು ಇದನ್ನ ವ್ಯಾಲ್ಯೂಸ್ ನ ಬರ್ಕೊಳ್ಳೋಣ. ಎಕ್ಸ್ 0 ಇದ್ರೆ y 1 ಇದೆ, ಎಕ್ಸ್ ಮೈನಸ್ 1 ಇದ್ರೆ y 0 ಅಲ್ವಾ? ಈ ಫಸ್ಟ್ ಇಕ್ವೇಶನ್. ಇಲ್ಲಿ ಸೆಕೆಂಡ್ ಇಕ್ವೇಶನ್ y ಎಕ್ಸ್ 0 ಇದ್ದಾಗ y ಎಕ್ಸ್ ಇದೆ, ಎಕ್ಸ್ 4 ಇದ್ದಾಗ y 0. ಈಗ ನಾವು ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿ ನೋಡಿ. ಈಗ ಗ್ರಾಫ್ ಬುಕ್ ಅಲ್ಲಿ ನೀಟಾಗಿ ಈ ರೀತಿ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಗೊತ್ತಿದೆ ನಿಮ್ಗೆ, 1 2 3 ಬರ್ಕೊಂಡಿದೀನಿ. ಇಲ್ಲಿ ಸಹ ಕೋಆರ್ಡಿನೇಟ್ಸ್ ಏನಿದ್ದಾವೆ ನೋಡಿ. 0 ಎಕ್ಸ್ 0 ಇದ್ರೆ y 1 ಇದೆ ಅಲ್ವಾ? ಸೊ ಎಕ್ಸ್ 0 ಇದ್ರೆ y 1 ಅಂದ್ರೆ ಮೇಲೆ ಹೋಗ್ಬೇಕು. ಸೊ ಈ ಪಾಯಿಂಟ್ ಆಯ್ತು ನೋಡಿ. ಓಕೆ, ಇನ್ನು ಸೆಕೆಂಡ್ ಒನ್ ಏನಿದೆ? ಎಕ್ಸ್ ಮೈನಸ್ 1 ಇದೆ, ಎಕ್ಸ್ ಮೈನಸ್ 1 ಇದೆ, y 0 0 ಅಂದ್ರೆ ಇಲ್ಲೇ ಬರುತ್ತೆ. ಮೇಲೇನು ಹೋಗಲ್ಲ, ಕೆಳಗುನು ಹೋಗಲ್ಲ. ಸೊ ಈ ರೀತಿ ಆಯ್ತು. ಸೊ ಇವೆರಡಕ್ಕೂ ಸೇರಿಸಿ ನಾವು ಲೈನ್ ಹಾಕೊಳ್ಳೋಣ. ಯಾವ ರೀತಿ ಲೈನ್ ಹಾಕೋಬೇಕು ಅಂದ್ರೆ ಕರೆಕ್ಟ್ ಆಗಿ ಬರ್ಬೇಕು. ಈ ರೀತಿ. ಈಗ ಸೆಕೆಂಡ್ ಇಕ್ವೇಶನ್ ಏನಿದೆ? ಎಕ್ಸ್ 0 ಇದ್ರೆ y 6 ಇದೆ. 6 ಅಂದ್ರೆ ಇಲ್ಲಿ ಬಂತು ನೋಡಿ ಅಲ್ವಾ? ಪ್ಲಸ್ 6. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು. ಇನ್ನೊಂದು ಏನಿದೆ? ಎಕ್ಸ್ 4 ಇದ್ರೆ, ಎಕ್ಸ್ 4 ಇದೆ, y 0 0 ಅಂದ್ರೆ ಇಲ್ಲೇ ಬರುತ್ತೆ, ಮೇಲೇನೂ ಇಲ್ಲ ಕೆಳಗೇನೂ ಇಲ್ಲ. ಸೊ ಇಲ್ಲೇ ಬಂತು. ಸೊ ಅವೆರಡಕ್ಕೂ ಸೇರಿ ಒಂದು ಲೈನ್ ಹಾಕೊಳ್ಳೋಣ. ಓಕೆ ನೋಡಿ. ಈ ರೀತಿ ಲೈನ್ ಡ್ರಾ ಮಾಡ್ಕೊಂಡು ಈಗ ಅವ್ರು ಏನ್ ಹೇಳಿದ್ದಾರೆ ನೋಡಿ. ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್. ಈ ಲೈನ್ಸ್ ಇಂದ ಟ್ರಯಾಂಗಲ್ ಫಾರ್ಮ್ ಆಗಿದೆ ನೋಡಿ. ದೀಸ್ ಲೈನ್ಸ್ ಅಂಡ್ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಟಚ್ ಆಗಿ ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆಯಲ್ಲ, ಆ ಟ್ರಯಾಂಗಲ್ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂಡ್ ಎಕ್ಸ್ ಆಕ್ಸಿಸ್ ಅಂಡ್ ಶೇಡ್ ದ ಟ್ರಯಾಂಗುಲರ್ ರೀಜನ್. ಅಂದ್ರೆ ನಮ್ಗೆ ಇಲ್ಲಿ ಟ್ರಯಾಂಗಲ್ ಬಂತಲ್ವಾ, ನಾವು ನೇಮ್ ಮಾಡೋಣ. ಆಕ್ಚುಲಿ ನಾವು ಇಲ್ಲಿ ಕೋಆರ್ಡಿನೇಟ್ಸ್ ಬರ್ದಿಲ್ವಲ್ಲ, ಫಸ್ಟೇ ಇದು 0 1 ಅಂದ್ರೆ ಇಲ್ಲಿ ಬರಿಬೇಕಾಗಿತ್ತು 0 1 ಅಂತ. ಸೆಕೆಂಡ್ ಒನ್ ಏನಿದೆ? ಮೈನಸ್ 1 0 ಇಲ್ಲಿದೆ ನೋಡಿ, ಇದಕ್ಕೆ ಮೈನಸ್ 1 0. ಸೆಕೆಂಡ್ ಇಕ್ವೇಶನ್ 0 6 ಇಲ್ಲಿ 0 6. ಸೆಕೆಂಡ್ ಇದರಲ್ಲಿ 4 0 ಆಯ್ತಾ? ಈಗ ಟ್ರಯಾಂಗುಲರ್ ಫಾರ್ಮೇಶನ್ ಆಯ್ತು. ನೇಮಿಂಗ್ ಮಾಡೋಣ ನೋಡಿ. ಎ ಈ ಪಾಯಿಂಟ್ ಇದೆ ಅಲ್ಲ ಎಕ್ಸ್ ಆಕ್ಸಿಸ್ ಮೇಲೆ, ಬಿ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆಯಲ್ಲ, ಇದು ಸಿ. ಕಾಣಿಸ್ತಾ ಇದೆನಾ? ಎ ಬಿ ಸಿ ಅಂತ ಇಲ್ಲಿ ಟ್ರಯಾಂಗಲ್ ಆಗಿದೆ. ಸೊ ಈಗ ಈ ಟ್ರಯಾಂಗಲ್ ಏನಾಗಿದೆಯಲ್ಲ, ಇದನ್ನ ನಾವು ಶೇಡ್ ಮಾಡೋಣ. ಓಕೆ, ಈ ರೀತಿ ಶೇಡ್ ಮಾಡಿ ಅಂತ ಹೇಳಿದ್ದಾರೆ.
ಈಗ ಎಲ್ಲ ಶೇಡ್ ಮಾಡಿದ್ವಿ. ಈಗ ಅವ್ರು ಏನ್ ಹೇಳಿದ್ದಾರೆ ನೋಡಿ, ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂತ ಹೇಳಿದ್ದಾರೆ. ಡಿಟರ್ಮಿನ್ ದ ಕೋಆರ್ಡಿನೇಟ್ಸ್ ಅಂತ. ಸೊ ಎ ಬಿ ಸಿ ಆರ್ ದ ವರ್ಟಿಸಸ್ ಆಫ್ ದಿಸ್ ಟ್ರಯಾಂಗಲ್ ಆಯ್ತಲ್ವಾ. ಸೊ ನಾವು ಕೋಆರ್ಡಿನೇಟ್ಸ್ ಬರೆಯೋಣ. ಸೊ ಎ ಕೋಆರ್ಡಿನೇಟ್ಸ್ ಏನಿದೆ ನೋಡಿ, ಎ ಕೋಆರ್ಡಿನೇಟ್ ಏನಿದೆ ಹಿಂಗೆ ನೋಡಿ, ಸ್ಟ್ರೇಟ್ ತಗೊಂಡ್ಬರ್ರಿ. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ಲ ಪಾಯಿಂಟ್, ಆ ಪಾಯಿಂಟ್ ಇಂದ ಹಿಂಗೆ ಸ್ಟ್ರೇಟ್ ಕೆಳಗಡೆ ಬರ್ರಿ. ನೋಡಿ ಎಲ್ಲಿ ಟಚ್ ಆಗತ್ತೆ, 2 ಟಚ್ ಆಗ್ತಾ ಇದೆ ಅಲ್ವಾ. ಎಕ್ಸ್ ಆಕ್ಸಿಸ್ ಮೇಲೆ 2 ಟಚ್ ಆಗತ್ತೆ. ಸೊ ಎಕ್ಸ್ ಆಕ್ಸಿಸ್ 2 ಬಂತು. ಅದೇ ರೀತಿ ಇಲ್ಲಿ ಸ್ಕೇಲ್ ಇಟ್ಕೊಂಡು ಈ ಕಡೆ ನೋಡಿ, ವೈ ಆಕ್ಸಿಸ್ ಕಡೆ ಎಲ್ಲಿ ಟಚ್ ಆಗತ್ತೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ 3 ಟಚ್ ಆಗತ್ತೆ. ಸೊ ವೈ ಆಕ್ಸಿಸ್ 3 ಆಯ್ತು. ಅದೇ ರೀತಿ ಬಿ ನೋಡಿ, ಬಿ ವರ್ಟಿಸಸ್ ಏನಿದೆ ಇಲ್ಲಿ, ಎಕ್ಸ್ ಆಕ್ಸಿಸ್ ಮೇಲೆ -1 ಇದೆ, -1 0 ಇಲ್ಲಿ ಬರ್ದಿದೀವಿ ಆಲ್ರೆಡಿ ಅಲ್ವಾ. ಅದೇ ರೀತಿ ಈಗ ಸಿ ಬರೆಯೋಣ. ಸಿ ಏನಿದೆ 4 0, ಎಕ್ಸ್ ಆಕ್ಸಿಸ್ ಮೇಲೆ 4 ಇದೆ, ವೈ ಆಕ್ಸಿಸ್ ಮೇಲೇನೂ ಇಲ್ಲ ಕೆಳಗೂ ಇಲ್ಲ. ಸೊ 0 4 0. ಓಕೆ, ಅವ್ರು ಹೇಳ್ದಂಗೆ ಮಾಡಿದ್ವಿ. ಟ್ರಯಾಂಗಲ್ ಫಾರ್ಮೇಶನ್ ಆಯ್ತು, ಶೇಡ್ ಮಾಡಿದ್ವಿ. ಇನ್ನು ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಬರೀರಿ ಅಂದ್ರು, ಸೊ ಬರ್ತಿದ್ವಿ. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್